ನನ್ನ ಭಾಗ ಪ್ರಾಕ್ಟಿಕಲ್ ಲೈಫ್. ಕ್ರಿಸ್ತಿಯ ಕುಟುಂಬದಲ್ಲಿ ಪ್ರಾಕ್ಟಿಕಲ್ ಆಗಿ ನಾವು ಹೇಗೆ ವರ್ತಿಸಬೇಕು, ನಮ್ಮ ಸಹೋದರರು ಅವರು ಆತ್ಮಿಕವಾಗಿ ಹೇಗೆ ನೀವು ಅಭಿವೃದ್ಧಿ ಆಗಬೇಕು, ಕುಟುಂಬದಲ್ಲಿ ಆತ್ಮಿಕತ್ವ ಹೇಗೆ ಇರಬೇಕೆಂಬುದನ್ನು ಅವರು ನೋಡ್ತಾ ಇದ್ದಾರೆ. ನಾನು ಕುಟುಂಬದಲ್ಲಿ ವೈಯಕ್ತಿಕವಾಗಿ ನೀವು ಹೇಗೆ ನಡ್ಕೊಳ್ಬೇಕು ಎಂಬುದಾಗಿ, ಯಾಕಂದ್ರೆ ನೀವು ಸ್ವಾಮಿ ನನ್ನ ಕುಟುಂಬವನ್ನು ಆಶೀರ್ವದಿಸು, ಸ್ವಾಮಿ ನನ್ನ ಹೆಂಡತಿನ ಸರಿ ಮಾಡು, ಸ್ವಾಮಿ ನನ್ನ ಗಂಡನ ಸರಿ ಮಾಡು ಅಂದ್ರೆ ಸರಿಯಾಗೋದಿಲ್ಲ. ನಾನು ಕಾರ್ಯ ಮಾಡಬೇಕು. ದೇವರು ಕಾಗೆ ಕೈಲಿ ಆಹಾರ ಕಳಿಸಲ್ಲ, ಸಂಪಾದಿಸ್ಬೇಕಾದ್ರೆ ದುಡಿಬೇಕು ನೀವು. ನೋಡಿ, ಸ್ವಾಮಿ ಲೋಕದಲ್ಲಿ ಇದ್ದ, ಆತನ ಬಳಿಗೆ ಬಂದವರಿಗೆ ಕಾರ್ಯ ಮಾಡ್ಲಿಕ್ಕೆ ಹೇಳ್ತಾ ಇದ್ದ. ಹುಟ್ಟು ಕುಂಟ ಬಂದಾಗ ಹೋಗು ಕಣ್ಣು ಬರಲಿ ಅಂದ್ರೆ ಬರ್ತಿರ್ಲಿಲ್ವ? ಕೆಸರು ಮಾಡ್ದ, ಉಗುಳಿದ, ಕೆಸರು ಮಾಡ್ದ, ಕಣ್ಣಿಗೆ ಹಚ್ಚಿದ, ಹೋಗಿ ಸಿಲೋಕೊಳಕ್ ಹೋಗಿ ತೊಳಕೋ ಅಂದ. ಸಿಲೋಕೊಳಕ್ ಹೋಗ್ಲಿಕ್ಕೆ ಅವನು ಕಣ್ಣು ಕಾಣಿಸ್ತದ. ಮತ್ತೊಬ್ಬನ ಆಶ್ರಯಿಸು, ಹೋಗು, ನಿನ್ನ ಆಸ್ತಿಕೆಯನ್ನು ಒತ್ತುಕೊಂಡು ನಡೆ. ಎಷ್ಟು 2 ರೊಟ್ಟಿ 2 ಮೀನು, ಎಲ್ಲಿದೆ ಆಹಾರ ಹುಡುಕೊಂಡು ಬನ್ರಿ. ಕಾರ್ಯ ಮಾಡಬೇಕು. ನಾವು ಕಾರ್ಯ ಮಾಡದೆ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ನಿನ್ನ ಕಾರ್ಯ ಬೇಕು, ನಿನ್ನ ಪ್ರಯತ್ನ ಬೇಕು. ದೇವರ ಆತ್ಮನ ಸಹಾಯದಿಂದ ಕಾರ್ಯ ಮಾಡ್ಬೇಕು. ನಾವು ಸುಮ್ಮನೆ ಪ್ರಾರ್ಥನೆ ಮಾಡಿಬಿಟ್ರೆ ಎಲ್ಲ ಆಗುವುದಿಲ್ಲ. ಇದರಲ್ಲಿ ಕುಟುಂಬದಲ್ಲಿ ತಂದೆ ತಾಯಿಗಳನ್ನ ಬಿಡಬೇಕು, ಸ್ವತಂತ್ರನಾಗಬೇಕು. ನೀನು ಸ್ವತಂತ್ರವಾದ ನಿರ್ಧಾರಗಳನ್ನ ಮಾಡಬೇಕಾಗ್ತದೆ, ಜವಾಬ್ದಾರಿಯನ್ನ ತಗೊಳ್ಬೇಕಾಗ್ತದೆ ನೀನು ಯಜಮಾನ. ಆಮೇಲೆ ನೀವಿಬ್ಬರು ಸೇರ್ಬೇಕಾಗ್ತದೆ. ಸೇರಿ ಆದ್ಮೇಲೆ ನೀವು ಒಂದೇ ಶರೀರ ಆಗ್ಬೇಕು. ಒಂದೇ ಶರೀರ ಆಗ್ಬೇಕಾದ್ರೆ ಪುರುಷನ ಪಾತ್ರ ಏನು ನಾವು ನೋಡಿದ್ದೇವೆ. ನಾನು ಮತ್ತೆ ಮಾಡ್ಲಿಕ್ಕೆ ಸಮಯ ಇಲ್ಲ ನನಗೆ. ಸ್ತ್ರೀಯರ ಪಾತ್ರವನ್ನು ಮಾಡ್ಲಿಕ್ಕೂ ಸಮಯ ಇಲ್ಲ. ನಾಳೆ ನಾನು ಅದನ್ನ ಮಾಡ್ತೇನೆ. ನಾಳೆ 3:15 ಗಂಟೆ ಟೈಮ್ ಇದೆ ನನಗೆ. ನಾಳೆ ಸ್ತ್ರೀಯರ ಪಾತ್ರ ಏನು, ಸ್ತ್ರೀಯರು ಏನ್ ಮಾಡಬೇಕು ಕುಟುಂಬದಲ್ಲಿ ಎಂಬುದನ್ನ ನಾಳೆ ನಾನು ತಿಳಿಸ್ತೀನಿ. ಈ ದಿವಸ ಮಕ್ಕಳ ಬಗ್ಗೆ ನಾನು ತಿಳಿಸ್ಬೇಕೆಂಬುದಾಗಿ ನಾನು ಆಶೆ ಪಡ್ತೇನೆ. ಅನೇಕರು ನನ್ನ ಹತ್ರ ಕೇಳಿಕೊಂಡ್ರು, ಮಕ್ಕಳ ಬಗ್ಗೆ ನಮ್ಗೆ ಇವತ್ತೇ ತಿಳಿಸ್ಬಿಡಿ, ಯಾಕಂದ್ರೆ ನಾಳೆ ನಾವು ಸಂಡೇ ಬರುವುದು ಕಷ್ಟ, ಸಭೆಗಳಿಗೆ ಹೋಗ್ತೇವೆ ಅಂತೇಳಿ. ಈ ದಿವಸ ಈ ಕುಟುಂಬದಲ್ಲಿ ಮಕ್ಕಳ ಪಾತ್ರ ಏನು, ಇಲ್ಲವೇ ತಂದೆ ತಾಯಿ ಮಕ್ಕಳು, ಇದು ಕುಟುಂಬ. ಕುಟುಂಬದಲ್ಲಿ ಮಕ್ಕಳು ಹೇಗಿರಬೇಕು, ಕ್ರಿಸ್ತಿಯ ಕುಟುಂಬದಲ್ಲಿ ಮಕ್ಕಳ ಪಾತ್ರ ಏನು? ಮತ್ತಾಯನ ವಾರ್ತೆ 19ನೇ ಅಧ್ಯಾಯ 14ನೇ ವಚನ. ಮ್ಯಾಥ್ಯೂ ಚಾಪ್ಟರ್ 19 ವರ್ಸ್ 14. ಮತ್ತಾಯ 19:14. ಬೇಗ ಓದಿರಿ. ಮಕ್ಕಳನ್ನ ನನ್ನ ಹತ್ರಕ್ಕೆ ಬರಗೊಡಿಸಿರಿ. ಪರಲೋಕ ರಾಜ್ಯವು ಮಕ್ಕಳದು. ಯಾವ ಮಕ್ಕಳದು ಪರಲೋಕ ರಾಜ್ಯ? ಎಲ್ಲ ಮಕ್ಕಳದ. ಮಕ್ಕಳು ಹೇಗಿರಬೇಕು, ಯಾವ ಮಕ್ಕಳನ್ನ ಕರ್ತನು ಬಯಸ್ತಾನೆ, ಅಥವಾ ಮಕ್ಕಳು ಕುಟುಂಬದಲ್ಲಿ ಹೇಗಿರಬೇಕು ಎಂಬುದನ್ನ ದೇವರ ವಾಕ್ಯದಲ್ಲಿ ನಾವು ವಿಸ್ತಾರವಾಗಿ ಗಮನಿಸ್ತೇವೆ. ಮೊದಲನೇದಾಗಿ ಎಫೆಸಿಯನ್ಸ್ ಚಾಪ್ಟರ್ 6 ವರ್ಸ್ 1-3. ಎಫೆಸ 6:1-3. ಮಕ್ಕಳೇ, ಕರ್ತನಿಗೆ ಹೇಗೋ ಹಾಗೆ ನೀವು ತಂದೆ ತಾಯಿಯ ಮಾತನ್ನು ಕೇಳಬೇಕು. ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆಯನ್ನು ಕೇಳಿರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಎಕ್ಸೋಡಸ್ ಚಾಪ್ಟರ್ 20 ವರ್ಸ್ 12. ವಿಮೋಚನ ಕಂಡ 20ನೇ ಅಧ್ಯಾಯ 12ನೇ ವಚನ.
ಈಗ ತಂದೆ ತಾಯಿಯ ಮಾತನ್ನ ಕರ್ತನಿಗೆ ಹೇಗೋ ಹಾಗೆ ನೀವು ಕೇಳಬೇಕು. ಏನಾದ್ರೂ ಈ ಲೋಕದಲ್ಲಿ ನಿನ್ನದು ನೀತಿ ಅನ್ನೋದೇನಾದ್ರೂ ಇದ್ರೆ, ಪ್ರಿಯ ಮಕ್ಕಳೇ, ಮಗಳೇ, ಮಗನೇ, ನಿಂದೇನಾದ್ರೂ ನೀತಿವಂತಿಕೆ ಅನ್ನೋದು ಏನಾದ್ರೂ ಲೋಕದಲ್ಲಿ ಇದ್ರೆ, ಇಲ್ಲವೇ ನೀನು ನಿಜ ವಿಶ್ವಾಸಿ ನೀತಿವಂತನು ಅನ್ನೋದಾಗಿದ್ರೆ ತಂದೆ ತಾಯ ಮಾತನ್ನು ಕೇಳಲೇಬೇಕು. ನೀನು ವಿಶ್ವಾಸಿ ಅಥವಾ ನೀನು ನೀತಿವಂತಳು ಎಂಬುದನ್ನ ನೀನು ಪ್ರಕಟ ಮಾಡುವಂತ ರೀತಿ ಹೇಗಂದ್ರೆ ನಿನ್ನ ತಂದೆ ತಾಯ ಮಾತನ್ನು ಕೇಳಬೇಕು. ಯಾವ ವಿಚಾರದಲ್ಲಿ? ಕೊಲೋಷಿಯನ್ಸ್ ಚಾಪ್ಟರ್ 3 ವರ್ಸ್ 20. ಕೊಲೋಸ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ. ಮಕ್ಕಳೇ, ಎಲ್ಲಾ ವಿಷಯದಲ್ಲಿಯೂ ನಿಮ್ಮ ತಂದೆ ತಾಯಿಯ ಮಾತನ್ನ ಕೇಳಬೇಕು. ದೇರ್ ಇಸ್ ನೋ ಆಪ್ಷನ್ ಅಟ್ ಆಲ್. ಕೇಳಲೇಬೇಕು. ನೀನು ಕರ್ತನ ಮಗಳು ಮಗನ ಆಗಿದ್ರೆ, ನಿಜ ವಿಶ್ವಾಸಿ ಆಗಿದ್ರೆ, ನೀನು ಧರ್ಮವನ್ನ ಪಾಲಿಸುವವನು ಆಗಿದ್ರೆ, ನಿನ್ನ ನೀತಿ ಏನಾದ್ರೂ ಇದ್ರೆ, ನೀನು ಸಭೆಯಲ್ಲಿ ಸೇವೆ ಮಾಡೋದು ಅದೆಲ್ಲ ಮಾಡಬೇಡ ಅಂತ ನಾನು ಹೇಳುವುದಿಲ್ಲ. ದಟ್ ಈಸ್ ನಾಟ್ ದಿ ಇಂಡಿಕೇಶನ್ ಯು ಆರ್ ಎ ಬಿಲೀವರ್. ನೀನ್ ನೀತಿವಂತ ಎಂಬುದು ಅದು ಇಂಡಿಕೇಶನ್ ಅಲ್ಲ. ನೀನು ನೀತಿವಂತ ಎಂಬುದು ಗೊತ್ತಾಗುವುದು ಯಾವುದು ಅಂದ್ರೆ, ನೀನು ನಿನ್ನ ತಂದೆ ತಾಯಿಯ ಮಾತಿಗೆ ಎಲ್ಲಾ ವಿಚಾರದಲ್ಲಿಯೂ ಅಧೀನನಾಗಲೇಬೇಕು. ಈಗ ನಮಗೆ ಪ್ರಶ್ನೆ ಬರ್ತದೆ, ಎಲ್ಲಾ ವಿಚಾರದಲ್ಲೂ ಅಧೀನರಾಗಬೇಕು. ನನಗೆ ಯಾರೋ ಒಂದು ಸಲ ಕೇಳಿದ್ರು, ಅಣ್ಣ, ತಂದೆ ತಾಯಿ ತಪ್ಪು ಹೇಳುವಾಗ ನಾವು ಅದನ್ನ ಒಬ್ಬೆ ಆಗ್ಬೇಕಾ ಅಂತ ಕೇಳಿದ್ರು. ಏನ್ ಹೇಳ್ತೀರಿ ನೀವು? ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನ. ಎಫೆಸಿಯನ್ಸ್ ಚಾಪ್ಟರ್ 6 ವರ್ಸ್ 4. ತಂದೆ ತಾಯಿಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನು ಎಬ್ಬಿಸಬೇಡಿ. ಮಕ್ಕಳಿಗೆ ಕೋಪ ಬರೋದೇ ಯಾವಾಗ? ಮಕ್ಕಳಿಗೆ ಕೋಪ ಬರೋದು ಯಾವಾಗ? ಅಯ್ಯಯ್ಯೋ, ಕೇಳಿದ್ ಕೊಡದೇ ಇರೋಗಲ್ಲ, ಅವ್ರಿಗೆ ಇಷ್ಟ ಇಲ್ಲದನ್ನ ಮಾಡು ಅಂತ ಹೇಳಾಗ. ಹಾಗಾದ್ರೆ ಅವ್ರಿಗೆ ಎಲ್ಲಾ ಕೋಪ ಬರ್ತದೆ. ಅವ್ರಿಗೆ ಇಷ್ಟ ಇಲ್ಲದೆಲ್ಲ ನಾವ್ ಏನ್ ಮಾಡಿದ್ರು ಕೋಪ ಬರುತ್ತೆ. ಹಾಗಾದ್ರೆ ಏನು ಮಾಡಬಾರ್ದ? ಏನು ಹೇಳ್ತಾ ಇದ್ದಾನೆ ಅವನು? ಮಕ್ಕಳಿಗೆ ಕೋಪವನ್ನು ಎಬ್ಬಿಸಬೇಡಿ ಅಂದ್ರೆ ವಿಶ್ವಾಸಿಗಳಾದ ತಂದೆ ತಾಯಿಗಳಿಗೆ ಬರಿತಾ ಇದ್ದಾನೆ. ತಂದೆ ತಾಯಿಗಳೇ, ನಿಮ್ಮ ಮಕ್ಕಳಿಗೆ ದೇವರ ನಿಯಮಕ್ಕೆ ವಿರುದ್ಧವಾದ ಕಾರ್ಯಗಳನ್ನ ಮಾಡುವಂತೆ ಹೇಳಬೇಡಿ. ತಂದೆ ತಾಯಿಗಳೇ, ನಿಜ ವಿಶ್ವಾಸಿಗಳಾದಂತ ನೀವು ನಿಮ್ಮ ಮಕ್ಕಳಿಗೆ ದೇವರ ನಿಯಮಕ್ಕೆ ವಿರುದ್ಧವಾದ ಕಾರ್ಯಗಳನ್ನ ಮಾಡುವಂತೆ ಹೇಳಬೇಡ್ರಿ. ನನ್ನ ಯೋಚನೆ ಏನು ಗೊತ್ತೇ? ಯಾವ ತಂದೆ ತಾಯಿಯೂ ಕೂಡ ತನ್ನ ಮಕ್ಕಳು ಕೆಟ್ಟವರಾಗಬೇಕು ಅಂತ ಬಯಸುವುದಿಲ್ಲ. ಕೆಟ್ಟ ಕೆಲಸವನ್ನ ಯಾವ ತಂದೆ ತಾಯಿಯು ತಮ್ಮ ಮಕ್ಕಳಿಗೆ ಹೇಳುವುದಿಲ್ಲ. ಈ ಕಾರಣದಿಂದ ಸತ್ಯವೇದ ಏನು ಹೇಳ್ತದೆ? ತಂದೆ ತಾಯಿಗಳೇ, ಮಕ್ಕಳೇ, ತಂದೆ ತಾಯಿಯ ಮಾತನ್ನ ಕೇಳಲೇಬೇಕು. ನೀವು ಕೇಳದೆ ಹೋದ್ರೆ ನೀನು ವಿಶ್ವಾಸಿಯೇ ಅಲ್ಲ. ಅದು ಒಂದು ಕಡೆ ಆಯ್ತು. ಯಾಕೆ ದೇವರು ತಂದೆ ತಾಯಿಯ ಮಾತನ್ನ ಮಕ್ಕಳು ಕೇಳಬೇಕು ಅಂತ ಮಾಡಿದಾನೆ? ಎಲ್ಲಾ ವಿಚಾರದಲ್ಲಿಯೂ ಎಲ್ಲಿವರೆಗೂ ನಾವು ಆ ತಂದೆ ತಾಯಿ ಮಾತು ಕೇಳಬೇಕು? ನಿನ್ನೆ ಹೇಳಿದ್ದೀನಿ ನಾನು,
ಎಫೆಸ 6:1-3 ನೀನು ಸ್ವತಂತ್ರನಾಗುವವರೆಗೆ ಅಥವಾ ಸ್ವತಂತ್ರ ಕುಟುಂಬ ಆಗುವವರೆಗೂ ತಂದೆ ತಾಯಿಯ ಮಾತನ್ನು ಎಲ್ಲಾ ವಿಚಾರದಲ್ಲಿ ಕೇಳಬೇಕು. ಸ್ವತಂತ್ರನಾದ ಮೇಲೆ ತಂದೆ ತಾಯಿಯ ಮಾತನ್ನು ಕೇಳುವಂಗಿಲ್ಲ, ಅವರನ್ನು ಸನ್ಮಾನಿಸಬೇಕು. ಸನ್ಮಾನಕ್ಕೂ ಮಾತು ಕೇಳೋದಕ್ಕೂ ವ್ಯತ್ಯಾಸ ಇದೆ. ಈಗ ಮಾತು ಕೇಳಬೇಕು, ತಂದೆ ತಾಯಿಗಳ ಮಾತನ್ನು ಎಲ್ಲಾ ವಿಚಾರದಲ್ಲಿ ಮಕ್ಕಳು ವಿಧೇಯರಾಗಬೇಕು. ಯಾಕೆ ದೇವರು ಈ ನಿಯಮ ಇಟ್ಟಿದ್ದಾನೆ? ಯಾಕೆ ಮಕ್ಕಳು ಎಲ್ಲಾ ವಿಚಾರದಲ್ಲೂ ತಂದೆ ತಾಯಿ ಮಾತು ಕೇಳಬೇಕು? ಜ್ಞಾನೋಕ್ತಿಗಳು, Proverbs chapter 22 verse 15. Proverbs chapter 22 verse 15. ಇನ್ಬಿಲ್ಟ್ ಅದು ಮೂರ್ಖತನ. ಮಕ್ಕಳು ಮೂರ್ಖರಾಗಿ ಹುಟ್ಟುತ್ತಾರೆ ಅಂತ ವಾಕ್ಯ ಹೇಳ್ತದೆ. ಮೂರ್ಖತನವು ಇನ್ಬಿಲ್ಟ್. ನಾವು ಒಂದು ರೆಫ್ರಿಜರೇಟರ್ ತಗೊಂಡ್ರೆ ಒಂದು ಏನದು ವಿ-ಗಾರ್ಡ್ ಇದೆಯಲ್ಲ, ಸ್ಟೆಬಿಲೈಸರ್ ತಗೊಂಡ್ಬಂದು ಇಟ್ಟಿದ್ದೆ. ಅವನು ಇಂಜಿನಿಯರ್ ಬಂದ, ಫ್ರಿಜ್ ಅನ್ನ ಕನೆಕ್ಟ್ ಮಾಡಿದಾಗ ನಾನು ಸ್ಟೆಬಿಲೈಸರ್ ತಂದ್ಕೊಟ್ಟೆ. ಸಾರ್, ಸ್ಟೆಬಿಲೈಸರ್ ಬೇಡ ಸಾರ್, ಇದರಲ್ಲಿ ಇನ್ಬಿಲ್ಟ್ ಇದೆ, ಆಲ್ರೆಡಿ ಇದೆ. ದೇವರೇನ್ ಹೇಳ್ತಾನೆ, ಮಕ್ಕಳು ಯಾಕೆ ತಂದೆ ತಾಯಿ ಮಾತು ಕೇಳಬೇಕು ಅಂದ್ರೆ ಅವುಗಳಲ್ಲಿ ಹುಟ್ಟುವಾಗಲೇ ಮೂರ್ಖತನ ಅನ್ನೋದು ಇನ್ಬಿಲ್ಟ್ ಆಗೇ ಬಂದಿರ್ತದೆ. ಇವರು ಮೂರ್ಖರಾಗಿರೋದ್ರಿಂದ ಅವರ ಜವಾಬ್ದಾರಿಯನ್ನ ತಂದೆ ತಾಯಿ ಕೈಯಲ್ಲಿ ಕೊಟ್ಟಿರ್ತಾರೆ. ಅವರು ಸ್ವತಂತ್ರವಾಗಿ ಯೋಚನೆ ಮಾಡುವವರೆಗೂ, ಸ್ವತಂತ್ರವಾಗಿ ಜೀವನ ಮಾಡುವವರೆಗೂ ಈ ಮಕ್ಕಳು ಮೂರ್ಖರಾಗಿರುವುದರಿಂದ, ತಂದೆ ತಾಯಿಗಳು ಕುಟುಂಬ ಜೀವನದಲ್ಲಿ ಬಹಳ ದೂರ ಕ್ರಮಿಸಿರುವುದರಿಂದ, ಕಷ್ಟ ಸಂಕಟಗಳನ್ನ ನೋಡಿರುವುದರಿಂದ ಅವರು ತೆಗೆದುಕೊಳ್ಳುವ ನಿರ್ಧಾರ ಸರಿಯಾಗಿರ್ತದೆ ಎಂಬ ಯೋಚನೆಯಿಂದ ಮಕ್ಕಳ ಎಲ್ಲಾ ನಿರ್ಧಾರಗಳನ್ನ ತಂದೆ ತಾಯಿಯ ಕೈಯಲ್ಲಿ ಕೊಟ್ಟು ಮಕ್ಕಳಿಗೆ ಏನ್ ಹೇಳ್ತಾನೆ, ನೀನು ಎಲ್ಲಾ ವಿಚಾರದಲ್ಲೂ ನಿನ್ನ ತಂದೆ ತಾಯಿಯ ಮಾತನ್ನು ಕೇಳಲೇಬೇಕು. ಕೇಳದೆ ಹೋದ್ರೆ ಎಕ್ಸೋಡಸ್ ಚಾಪ್ಟರ್ 21, ಅದಕ್ಕಿಂತ ಮುಂಚೆ ಡಿಟೋನಮಿ ಚಾಪ್ಟರ್ 21 ವರ್ಸಸ್ 18-21, ಧರ್ಮೋಪದೇಶ ಕಾಂಡ 21ನೇ ಅಧ್ಯಾಯ 18-21. ಇಲ್ಲ, ಈ ನಮ್ಮ ಮಗನು ಕೊಲೆ ಮಾಡಿದ್ದಾನ? ಇಲ್ಲ. ಈ ನಮ್ಮ ಮಗನು ನಮ್ಮ ಮಾತನ್ನು ಕೇಳುವುದಿಲ್ಲ, ಮೊಂಡ, ಕುಡಿಕ, ಅವಿಧೇಯ. ಇದನ್ನು ಹೇಳಬೇಕು. ಮುಂದೆ ಏನಿದೆ? ಅಮ್ಮ, ಅಪ್ಪ, ಎಷ್ಟು ಜನ ಮಕ್ಕಳಿದ್ದೀರಿ ಇಲ್ಲಿ? ಎಷ್ಟು ಜನ ಮಕ್ಕಳಿದ್ದೀರಮ್ಮ? ಎಷ್ಟು ಜನ ಮಕ್ಕಳಿದ್ದೀರಿ ಇಲ್ಲಿ? ನಾವೇನೋ ಮೇಲಿನ ಬಿದ್ದುಬಿಟ್ಟಿದೀವ? ಆದಮ ಅವಳ ನಾವು ಮಕ್ಕಳೇ, ನಮ್ಮ ಅಪ್ಪನ ಅಮ್ಮನಿಗೆ. ಇಲ್ಲಿರೋರೆಲ್ಲ ಮಕ್ಕಳೇ. ನಮ್ಮೆಲ್ಲರಿಗೂ ಹೇಳ್ತಾ ಇರುವ ಮಾತು, ನೀವು ನಿಮ್ಮ ತಂದೆ ತಾಯಿಯ ಮಾತನ್ನು ಕೇಳಲೇಬೇಕು. ಕೇಳಲಿಲ್ಲ ಅಂತ ಹೇಳಿದ್ರೆ ಅಂತ ಮಗನು ಮಗಳು ಲೋಕದಲ್ಲಿ ಬದುಕಲಿಕ್ಕೆ ಯೋಗ್ಯನಲ್ಲ. ಕೊಂದು ಬಿಡ್ಬೇಕು ಅವನನ್ನ, ಅವಳನ್ನ ಕೊಂದು ಬಿಡ್ಬೇಕು. ಸರಿ, ಇಸ್ರಾಯೇಲರಲ್ಲಿ ಎಷ್ಟು ಜನ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ತಂದು
ಈ ನಮ್ಮ ಮಕ್ಕಳು ಅವಿದೆಯ ಮೊಂಡ ಕುಡ್ಕ ಅಂತ ಹೇಳಿ ಕೊಂದಾಕಿದ್ದು ಚರಿತ್ರೆಯಲ್ಲಿ ಇದೆ ಇಲ್ಲ. ಯಾಕೆ ಗೊತ್ತಾ? ತಂದೆ ತಾಯಿಗಳು ಏನೇ ಮಾಡಿದ್ರು ತಮ್ಮ ಮಕ್ಕಳನ್ನ ಬಿಟ್ಟು ಕೊಡುವುದಿಲ್ಲ. ತಮ್ಮ ಮಕ್ಕಳು ಏನೇ ಮಾಡಿದ್ರು ನಮ್ಮ ಮಕ್ಕಳು ಅವರು ಬದುಕಿರಬೇಕು ಎಂಬುದಾಗಿ ಆಸೆ ಪಡ್ತಾರೆ. ದೇವರ ವಾಕ್ಯ ಹೇಳುವುದು ಬೇರೆ. ಈ ಮಕ್ಕಳಿಗೆ ನಾವು ನಿಜವಾದ ತಂದೆ ತಾಯಿಗಳ ಮತ್ತಾಯ 23:9, ಮ್ಯಾಥ್ಯೂ ಚಾಪ್ಟರ್ 23:9. ಇದಲ್ಲದೆ ಭೂಲೋಕದಲ್ಲಿ ಯಾರನ್ನೂ ತಂದೆ ಎಂದು ಕರೆಯಬೇಡಿರಿ. ಪರಲೋಕದಲ್ಲಿರುವ ಆತನೊಬ್ಬನೇ ನಿಮಗೆ ತಂದೆ. ಮತ್ತು ಈ ಲೋಕದಲ್ಲಿ ಯಾರನ್ನೂ ತಂದೆ ಎಂದು ಕರೆಯಬೇಡಿ. ಅದು ಮಾಡ್ಬಿಡ್ತಾರೆ ಬಿಡಿ ಮಕ್ಕಳು ಅಂತವೇ. ಯೇಸುಸ್ವಾಮಿ ಹೇಳ್ತಿರುವ ಮಾತು ಅದಲ್ಲ. ಈ ಲೋಕದ ತಂದೆ ತಾಯಿಗಳು ಬರೀ ನಿಮಿತ್ತ ಮಾತ್ರ. ದೇ ಆರ್ ದಿ ಇನ್ಸ್ಟ್ರೂಮೆಂಟ್ಸ್. ರಿಯಲ್ ಸೃಷ್ಟಿಕರ್ತ ನಾನೇನ್ ಮಾಡ್ತೀನಿ, ನನ್ನ ಸೃಷ್ಟಿಯನ್ನ ಈ ಲೋಕದ ತಂದೆ ತಾಯಿಯ ಕೈಯಲ್ಲಿ ಕೊಡ್ತೀನಿ. ಯಾಕೆ ತಂದೆ ತಾಯಿಯ ಕೈಯಲ್ಲಿ ಕೊಡ್ತಾನೆ? ಆದಿಕಾಂಡ ಪುಸ್ತಕ 18ನೇ 19ನೇ ವಚನ, ಜೆನೆಸಿಸ್ ಚಾಪ್ಟರ್ 18:19. Genesis chapter 18:19. ಅವನು ತನ್ನ ಪುತ್ರ ಪೌತ್ರರಿಗೆ ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಆದುಕೊಂಡೇನಲ್ಲ. ದೇವರು ತನ್ನ ಬಹುಮಾನವಾದ ತನ್ನ ಸೃಷ್ಟಿಯಾದಂತ ತನ್ನ ಮಕ್ಕಳಾದಂತ ತನ್ನ ಉಡುಗೊರೆ ಆದಂತ ಮಕ್ಕಳನ್ನ ಇಹಲೋಕದ ತಂದೆ ತಾಯಿಯ ಕೈಯಲ್ಲಿ ಕೊಡ್ತಾನೆ. ಪಾಪ ಈ ತಂದೆ ತಾಯಿಗಳು ಅಯ್ಯೋ ನನ್ನ ಮಗಳು ಅಂತೇಳಿ ತಮ್ಮದನ್ನೆಲ್ಲ ದಾರ ಎಳೆದು ಬಿಡ್ತಾರೆ ಆ ಮಕ್ಕಳಿಗೆ. ಇಂಥ ತಂದೆ ತಾಯಿಗಳಿಗೆ ಈ ಮಕ್ಕಳು ನಿನಗೇನ್ ಗೊತ್ತು, ನೀನೇನ್ ಹೇಳೋದು ನನಗೆ ಅಂದ್ರೆ, ನನ್ನ ಕರ್ತನು ಬಿಡ್ತಾನ ನಿಮ್ನ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ? ಅಂತ ಮಕ್ಕಳನ್ನ ನಾನು ಬದುಕಲಿಕ್ಕೆ ಬಿಡುವುದಿಲ್ಲ, ಕೊಂದು ಬಿಡ್ಬೇಕು ಅಂತ ಮಕ್ಕಳನ್ನ. ಸರಿ, ಸತ್ಯವೇದದಲ್ಲಿ ಏನ್ ನೋಡ್ತೀರಿ ನೀವು? ಓದ್ರಿ, 2 ಉದಾಹರಣೆ ನೋಡ್ರಿ. 1 ಸಮುವೇಲ ಬರೆದ ಪುಸ್ತಕ 2ನೇ ಅಧ್ಯಾಯ, 1 ಸಮುವೇಲ ಬರೆದ ಪುಸ್ತಕ 2ನೇ ಅಧ್ಯಾಯ 23ರಿಂದ 25 ವಚನ. First Samuel chapter 2 verse 23 to 25. ಎಲ್ಲಾ ಜನರಿಂದಲೂ ನಿಮ್ಮ ದುಷ್ಕೃತ್ಯಗಳನ್ನು ಕೇಳುತ್ತಿರುತ್ತೇನೆ. ಯಾಕೆ ಹೀಗೆ ಮಾಡುತ್ತೀರಿ? ನನ್ನ ಮಕ್ಕಳೇ, ಹೀಗೆ ಮಾಡಬಾರದು. ನೀವು ಯೆಹೋವನ ಜನರನ್ನು ದುರ್ಮಾರ್ಗಕ್ಕೆ ಎಳೆಯುವರಾದಿರೆಂದು ಕೇಳಿದ್ದೇನೆ. ಇದು ಒಳ್ಳೆಯದಲ್ಲ. ಮನುಷ್ಯನು ಮನುಷ್ಯನಿಗೆ ಅಪರಾಧ ಮಾಡಿದರೆ ದೇವರು ಮಧ್ಯಸ್ಥಿಕೆಯನ್ನು ವಹಿಸುವನು. ಮನುಷ್ಯನು ಯೆಹೋವನಿಗೆ ಅಪರಾಧ ಮಾಡಿದರೆ ವಹಿಸುವವರು ಯಾರು ಎಂದು ಎಚ್ಚರಿಸಿದರು. ಅವರು ತಮ್ಮ ತಂದೆಯ ಮಾತಿಗೆ ಕಿವಿಗೊಡಲಿಲ್ಲ. ಅವರು ತನ್ನ ತಂದೆಯ ಮಾತಿಗೆ ಕಿವಿಗೊಡಲಿಲ್ಲ. ಅದರ ಪರಿಣಾಮ ಏನಾಯ್ತು ಗೊತ್ತಾ ನಿಮ್ಗೆ? First Samuel chapter 2, same chapter verse 32. Same chapter verse 32. ನಿನ್ನ ವೈರಿಯು ನನ್ನ ಮಂದಿರದಲ್ಲಿ ಸೇವೆ ಮಾಡುವುದನ್ನು ನೋಡುವಿ. ಇಸ್ರಾಯೇಲರಿಗೆ ಸರ್ವ ಶುಭವನ್ನು ದಯಪಾಲಿಸುವೆನು. ಆದರೆ ನಿನ್ನ ಮನೆಯಲ್ಲಿ ಯಾರೂ ಪೂರ್ಣಾಯುಷ್ಯವನ್ನು ಮುಟ್ಟುವುದೇ ಇಲ್ಲ. ಎಲಿ, ನಿನ್ನ ಮಕ್ಕಳು ದೇವದ್ರೋಹಿಗಳು, ಅಯೋಗ್ಯರು, ಮೊಂಡರು, ಅವಿಧೇಯರು ತಿಳ್ಕೊಂಡ್ರು. ನೀನು ಏನ್ ಮಾಡಿದೆ? ಪುತ್ರ ವ್ಯಾಮೋಹ ನಿನಗೆ. 1 ಸಮುವೇಲ 2:29 ಬರೀತಾನೆ, ಏಲಿ, ನೀನು ನನ್ನನ್ನು ಸನ್ಮಾನಿಸುವುದಕ್ಕಿಂತಲೂ ನಿನ್ನ ಮಕ್ಕಳನ್ನು ಸನ್ಮಾನಿಸುವುದು ಸರಿಯೋ? ನೀನು ಏನನ್ನ ಮಾಡಲಿಲ್ಲ, ನಾನು ಮಾಡಲಿಕ್ಕೆ ಹೊರಡ್ತೇನೆ.
ನೀನು ನಿನ್ನ ಮಕ್ಕಳು ದುಷ್ಟರು ಅಂತ ನಿನಗೆ ಗೊತ್ತಿತ್ತು, ನಿನ್ನ ಮಕ್ಕಳು ನಿನ್ನ ಮಾತನ್ನು ಕೇಳಲಿಲ್ಲ ಅಂತ ಗೊತ್ತಿತ್ತು, ಅವಿಧೇಯರು ಅಂತ ಗೊತ್ತಿತ್ತು. ನೀನು ಅವರನ್ನು ಶಿಕ್ಷೆ ಮಾಡಬೇಕಾಗಿತ್ತು. ಊರ ಯಜಮಾನರ ಬಳಿಗೆ ಕರ್ಕೊಂಡು ಹೋಗಿ ಅವರನ್ನ ಕಲ್ಲಿಸ್ದು ಕೊಲ್ಲಬೇಕಾಗಿತ್ತು. ನೀನು ಮಾಡಲಿಲ್ಲ. ನೋಡು, ನೀನು ಮಾಡೋದನ್ನ ನಾನು ಮಾಡ್ತೇನೆ. ನಿನ್ನ ಮನೆಯಲ್ಲಿ ಯಾರೂ ಪೂರ್ಣ ಆಯುಷ್ಯವನ್ನು ನೋಡ್ಲಿಕ್ಕೆ ಬಿಡುವುದಿಲ್ಲ. ವಾಟ್ ಇಸ್ ದಟ್ ಪೂರ್ಣ ಆಯುಷ್ಯ? ಏನದು ಪೂರ್ಣ ಆಯುಷ್ಯ? 120 ವರ್ಷನ ದೇವರು ನಾವು ಹುಟ್ಟಿ ಬರುವಾಗ ಪ್ರತಿಯೊಬ್ಬರಿಗೂ ಒಂದು ಆಯುಷ್ಯನ ನಿರ್ಧಾರ ಮಾಡಿ ಕಳಿಸಿರ್ತಾನೆ. ಆ ಆಯುಷ್ಯ ಏನು? ಒಬ್ಬನಿಗೆ 70 ವರ್ಷ ಮಾಡಿರ್ಬೋದು, ಒಬ್ಬನಿಗೆ 80 ಮಾಡಿರ್ಬೋದು, ಒಬ್ಬನಿಗೆ 60 ಮಾಡಿರ್ಬೋದು. ಅದು ನಮಗೆ ಗೊತ್ತಿಲ್ಲ, ಅದು ಕರ್ತನ ದೃಷ್ಟಿಗೆ ಬಿಟ್ಟಿತ್ತು. ಬಟ್ ನೀವು ಯಾವಾಗ ನಿಮ್ಮ ತಂದೆ ತಾಯಿ ವಿರುದ್ಧವಾಗಿ ತಿರುಗಿ ಬೀಳ್ತೀರಿ, ದೇವರು ಏನ್ ಮಾಡ್ತಾನೆ? ನಿಮ್ಮ ಆಯುಷ್ಯನ ಕತ್ತರಿಸ್ತಾ ಹೋಗ್ತಾನೆ. ಸಪೋಸ್ ನಿಮ್ಗೆ ಒಂದು 60 ವರ್ಷ ಫಿಕ್ಸ್ ಮಾಡಿ ಕಳಿಸಿದಾನೆ ಅಂತ ತಿಳ್ಕೊಳ್ರಿ. ನಿನ್ನ ಪೂರ್ಣ ಆಯುಷ್ಯ 60 ವರ್ಷ. ನೀನು ತಂದೆ ತಾಯಿಗಳಿಗೆ 30 ಸಲ ನೀನೇ ನನ್ಗೆ ಹೇಳೋದು, ನೀ ಯಾರು ನನ್ಗೆ ಹೇಳೋದು ಎಂಬುದಾಗಿ ಒಂದು 30 ಸಲ ವರ್ಷ ನಿನ್ನ ಆಯುಷ್ಯ ಬರೀ 30 ವರ್ಷ. ಇದು ನನ್ನ ಮಾತಲ್ಲ, ದೇವರ ವಾಕ್ಯ ಹೇಳ್ತಿರೋ ಮಾತು. ಅಂತ ಮಕ್ಕಳನ್ನ ಪೂರ್ಣ ಆಯುಷ್ಯನ ನೋಡ್ಲಿಕ್ಕೆ ಬಿಡುವುದಿಲ್ಲ ನಾನು. ನೀನು ಬಿಡ್ತಿ, ತಂದೆ ತಾಯಿಗಳೇ ನೀವು ಬಿಡ್ತೀರಿ, ನಾನು ಬಿಡುವುದಿಲ್ಲ. ಯಾಕೆ ಗೊತ್ತಾ? ಪಾಪ ಆ ತಂದೆ ತಾಯಿಗಳು ತಮ್ಮದಲ್ಲದ ನನ್ನ ಆಸ್ತಿಯನ್ನ ಪಡ್ಕೊಂಡು ಈ ಮಕ್ಕಳಿಗೋಸ್ಕರ ತಮ್ಮನ್ನೇ ತ್ಯಾಗ ಮಾಡುವಂತ ಈ ತಂದೆ ತಾಯಿಗಳಿಗೆ ಈ ದುಷ್ಟ ಮಕ್ಕಳು ನಡ್ಕೊಳ್ಳುವ ರೀತಿ ಏನು? ನನ್ನ ಪರಲೋಕದ ತಂದೆ ಅಷ್ಟು ಸುಲಭವಾಗಿ ತಗೊಳ್ಳೋದಿಲ್ಲ, ಅಷ್ಟು ಸುಲಭವಾಗಿ ತಗೊಳ್ಳೋದಿಲ್ಲ. ಇದು ದೇವರ ವಾಕ್ಯದಲ್ಲಿ ನೋಡ್ತೀವಿ. ಎರಡನೇ ಉದಾಹರಣೆ ನೋಡ್ರಿ, 2 ಸಮುವೇಲ ಬರೆದ ಪುಸ್ತಕ, 2 ಸಮುವೇಲ 18ನೇ ಅಧ್ಯಾಯ 5ನೇ ವಚನ. 2 Samuel chapter 18 verse 5. ಅರಸನು ಯೋವಾಬ್ ಅಭಿಷೈ ಬ್ರದರ್ಗೆ ಸ್ವಲ್ಪ ಕನ್ನಡ ಕಷ್ಟ ಅಂತ ಕಾಣಿಸ್ತದೆ. ಈಗ ದಾವೀದನು, ಅರಸನಾದ ದಾವೀದನ ಜ್ಯೇಷ್ಠ ಪುತ್ರ ಅಬ್ಸಲೋಮನು. ಅಬ್ಸಲೋಮನ್ ಏನ್ ಮಾಡಿದಾನೆ? ತಂದೆ ವಿರುದ್ಧ ತಿರುಗಿ ಬಿದ್ದಿದ್ದಾನೆ. ತಂದೆಯಿಂದ ತಿರುಗಿ ಬಿದ್ದು ತಂದೆಯಿಂದ ಸಿಂಹಾಸನವನ್ನು ಕಿತ್ಕೊಂಡಿದ್ದಾನೆ. ತಂದೆ ದಾವೀದನು ಅರಣ್ಯಕ್ಕೆ ಓಡಿ ಹೋಗಿದ್ದಾನೆ ತನ್ನ ಪ್ರಾಣ ರಕ್ಷಣೆಗೆ. ಅರಮನೆಯಲ್ಲಿ ತನ್ನ ಉಪಪತ್ನಿಯರನ್ನ ಬಿಟ್ಟು ಬಂದಿರ್ತಾನೆ ದಾವೀದನು. ಇವನೇನ್ ಮಾಡ್ತಾನೆ? ಅಹೀತೋಫೆಲನ ಮಾತನ್ನು ಕೇಳ್ಕೊಂಡು, ಅವನ ಮಂತ್ರಿಯಾದ ಅಹೀತೋಫೆಲ್ ಅವನ ಮಾತನ್ನು ಕೇಳಿ ದಾವೀದನಿಗೆ ಹೇಯವಾಗುವಂತೆ ಏನ್ ಮಾಡ್ತಾನೆ? ದಾವೀದನ ಉಪಪತ್ನಿಯರನ್ನ ಎಲ್ಲರ ಎದುರಿನಲ್ಲಿ ಮಾನಭಂಗ ಮಾಡ್ತಾನೆ. ಈಗ ದಾವೀದನು ತನ್ನ ಸಿಂಹಾಸನಕ್ಕೋಸ್ಕರವಾಗಿ ತನ್ನ ಸೈನ್ಯವನ್ನ ಅಬ್ಸಲೋಮನ ಸೈನ್ಯದ ವಿರುದ್ಧವಾಗಿ ಯುದ್ಧಕ್ಕೆ ಕಳಿಸ್ತಾ ಇದ್ದಾನೆ. ಯುದ್ಧಕ್ಕೆ ಹೊರಡುವಕ್ಕಿಂತ ಮುಂಚಿತವಾಗಿ ದಾವೀದನು ತನ್ನ ಸೇನಾಪತಿಯನ್ನ ಕರೆದು, ಸೇನಾಧಿಕಾರಿಗಳನ್ನ ಕರೆದು, ಸೇನಾಧಿಕಾರಿಗಳೇ, ನೀವು ನನ್ನ ಮಗನಾದ ಅಬ್ಸಲೋಮನ ಮೇಲೆ ಯುದ್ಧಕ್ಕೆ ಹೋಗ್ತಾ ಇದ್ದೀರಿ. ನಾನು ನಿಮಗೆ ಕೊಡುವ ಅಪ್ಪಣೆ ಏನೆಂದರೆ, ಯುದ್ಧವನ್ನ ಮಾಡ್ರಿ, ಆದರೆ ನನ್ನ ಪ್ರಿಯ ಮಗನು, ನನ್ನ ಜ್ಯೇಷ್ಠ ಪುತ್ರರು, ನನ್ನಿಂದ ಸಿಂಹಾಸನ ಕಿತ್ತುಕೊಂಡು ನನ್ನನ್ನು ಅರಣ್ಯ ಪಾಲ ಮಾಡಿದಂತ ನನ್ನ ಮಗನು, ನನ್ನ ಉಪಪತ್ನಿಯರನ್ನ ಮಾನಭಂಗ ಮಾಡಿದ ಮಗನನ್ನ ದಯಮಾಡಿ ಕನಿಕರಿಸಿ. ದಟ್ ಈಸ್ ಹಾರ್ಟ್ ಆಫ್ ಎ ಫಾದರ್. ಈ ಲೋಕದ ತಂದೆಯ ಹೃದಯ. ಸುಮ್ಮನೆ ಹೇಳ್ತಾನ ದೇವರು. ಸ್ಯಾಮ್ಸ್ 103 verse 13 ತಂದೆಯು ಮಗನನ್ನ ಕನಿಕರಿಸುವಂತೆ ನಾನು ಕನಿಕರಿಸ್ತೇನೆ. ದೇವರು ತನ್ನ ಕನಿಕರವನ್ನ ಇಹಲೋಕದ ತಂದೆಯ ಕನಿಕರಕ್ಕೆ ಹೋಲಿಸ್ತಾನೆ. ಎಷ್ಟು ಗಂಭೀರವಾದ ವಿಚಾರ ನನ್ನ ಪ್ರಿಯ ಮಕ್ಕಳೇ. ನಿನ್ನ ತಂದೆ ತಾಯಿ ಅಂತ ಹೇಳುವಾಗ ಏನಂತ ಭಾವಿಸ್ಕೊಂಡಿದ್ದೀರಿ? ದೇವರು ತನ್ನ ಕನಿಕರವನ್ನ ಲೋಕದ ತಂದೆಯ ಕನಿಕರಕ್ಕೆ ತನ್ನನ್ನು ಹೋಲಿಸ್ಕೊಳ್ತಾರೆ ದೇವರು. ಹಾಗಾದ್ರೆ ಆ ತಂದೆ ತಾಯಿಗಳು ಎಷ್ಟು ನಿಮಗೆ ಕನಿಕರ ತೋರಿಸಿರ್ತಾರೆ. ಈಗ ದಾವೀದನು ಹೇಳ್ದ ಕನಿಕರಿಸ್ರಿ ಅಂತ, ಬಟ್ ವಿಚಾರವೇ ಬೇರೆ.
ಯೆಹೋವನು ಏನ್ ತೀರ್ಮಾನ ಮಾಡಿದ್ದ ನೋಡ್ರಿ. 1-2 ಸಾಮುವೇಲನ ಬರೆದ ಪುಸ್ತಕ, 2 ಸಾಮುವೇಲ್ ಚಾಪ್ಟರ್ 17 verse 14. 2 ಸಾಮುವೇಲ್ ಚಾಪ್ಟರ್ 17 verse 14. ಯೋನಾತಾನ ಅಹಿಮಾಚರು ರೋಗೇಲಿನ ಬುಗ್ಗೆಯ ಬಳಿಯಲ್ಲಿದ್ದರು. ಇವರ ಮನೆಯ ದಾಸಿಯು ಎಲ್ಲಾ ವರ್ತಮಾನಗಳನ್ನು ಇವರಿಗೆ Second Samuel chapter 17 verse 14. 2 Samuel chapter 17 verse 14. ಇದನ್ನು ಕೇಳಿ ಹಾ. ಅಬ್ಷಾಲೋಮನು ಹಾ, ಎಲ್ಲಾ ಇಸ್ರಾಯೇಲ್ಯರು ಹಾ, ಅರ್ಕೀಯನಾದ ಹುಷೈ ಆಲೋಚನೆಯು ಹಾ, ಅಹಿತೋಫೆಲನ ಆಲೋಚನೆಗಿಂತ ಒಳ್ಳೆಯದಾಗಿದೆ ಎಂದರು. ಹಾ. ಯೆಹೋವನು ಯೆಹೋವನು ಅಬ್ಷಾಲೋಮನಿಗೆ ಅಬ್ಸಲೋಮೋನನಿಗೆ ಕೇಡನ್ನುಂಟು ಕೇಡನುಂಟು ಮಾಡಬೇಕೆಂದು ಅಹಿತೋಫೆಲನ ಅಹಿತೋಫೆಲ ಆಲೋಚನೆಯನ್ನ ವ್ಯರ್ಥ ಮಾಡಿದ. ತಿರಸ್ಕರಿಸುವಂತೆ ಮಾಡಿದನು. ದಾವೀದನು ಹೇಳ್ತಾನೆ, ನನ್ನ ಮಗನನ್ನ ಕನೀಕರಿಸ್ರಿ. ದೇವರು ಹೇಳ್ತಾನೆ, ನೋ, ನಾನು ಕೊಲ್ತೀನಿ ಅವನನ್ನ. ನಾನು ತಂದೆಗೆ ವಿರುದ್ಧವಾಗಿ ಬಿದ್ದ ಮಗನನ್ನ ನಾನು ಮಾತ್ರ ಬಿಡೋಲ್ಲ. ಕೊಂದುಬಿಟ್ಟ. ನನ್ನ ಪ್ರಿಯ ಮಕ್ಕಳೇ, ಈ ದಿವಸದ ಕೊನೆಯ ದಿವಸಗಳ ಉದಾಹರಣೆ ಏನು ಗೊತ್ತಾ? ಕೊನೆಯ ದಿವಸಗಳಲ್ಲಿ ಮಕ್ಕಳು ಹೇಗಿರ್ತಾರೆ ಗೊತ್ತಾ? ಕೊನೆಯ ದಿವಸಗಳು ಬಂದಿದೆ ಅಂತ ಗೊತ್ತಾಗೋದು ಹೇಗೆ ಗೊತ್ತಾ? ಓದಿ 2 Timothy chapter 3 verse 2. 2 Timothy chapter 3 verse 2. ತಂದೆ ತಾಯಿಗಳಿಗೆ ಅವಿಧೇಯರು, ಇದು ಕೊನೆ ಕಾಲದ ನಾಶವಾಗಲಿಕ್ಕೆ ಇಡಲ್ಪಟ್ಟಿರುವ ಮಕ್ಕಳ ಲಕ್ಷಣ. ನಾನು ಹೇಳ್ತಾ ಇಲ್ಲ, ಇದನ್ನ ಸತ್ಯವೇದ ಹೇಳ್ತಾ. ಯಾವ ಲೋಕದ ಮಕ್ಕಳು ಇವತ್ತು ಎಷ್ಟು ಸಲ ನಿಮ್ಮ ತಂದೆ ತಾಯಿ ವಿರುದ್ಧ ತಿರುಗಿ ಬಿದ್ದಿದ್ದೀರಿ? ಒಂದು ವೇಳೆ ದೇವರ ವಾಕ್ಯವನ್ನು ಬದಲಿಸಬೇಕಾಗಿದೆ. ವಾಕ್ಯದಲ್ಲಿ ಏನಿದೆ? ಮಕ್ಕಳೇ, ಕರ್ತನಿಗೆ ಹೇಗೋ ಹಾಗೆ ನೀವು ತಂದೆ ತಾಯಿಯ ಮಾತನ್ನು ಕೇಳಬೇಕು, ಇದು ಧರ್ಮ. ಅದನ್ನು ಬದಲಿಸಬೇಕಾಗಿದೆ. ತಂದೆ ತಾಯಿಗಳೇ, ಮಕ್ಕಳ ಮಾತನ್ನು ಕೇಳಬೇಕು, ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆಯನ್ನು ಕೇಳಿರಿ. ನಿಮ್ಮ ತಂದೆ ನಿಮ್ಮ ಮಕ್ಕಳ ಮಾತನ್ನು ಕೇಳಿದ್ರೆ ಬದುಕುವಿರಿ, ಇಲ್ಲದವರೇ ಸಾಯುವಿರಿ. ಒಮ್ಮೆ ಒಂದು ಸಣ್ಣ ಹುಡುಗಿ ತಾಯಿ ಮಾರ್ಕೆಟ್ ಕರ್ಕೊಂಡು ಹೋದ್ಲಂತೆ. ಈ ಹುಡುಗಿ ಹಠ ಮಾಡ್ತಿತ್ತು. ತಾಯಿ ಒಂದು ಸಲ ಗದರ್ದು ನೋಡಿ, ಏಯ್ ಗ್ರೇಸಿ, ಶಟ್ ಅಪ್. ತಣ್ಣಗಾಗ್ಬಿಡ್ತು ಮಗು. ಶಾಪ್ ಓನರ್ಗೆ ಖುಷಿ ಆಗ್ಬಿಡ್ತು. ವಾಟ್ ಎ ವಂಡರ್ಫುಲ್ ಚೈಲ್ಡ್. ತಾಯಿ ಒಂದು ಸಲ ಗದರಿದ್ರೆ ಸುಮ್ಮನೆ ಆಗ್ಬಿಡ್ತಲ್ಲ ಅಂತ ಒಂದು ಲಾಲಿಪಾಪ್ ತೆಗೆದು ಕೊಟ್ಟ. ವಾಟ್ ಎ ನೈಸ್ ನೇಮ್ ಗ್ರೇಸಿ ಅಂತ ಕೊಟ್ಟ. ತಾಯಿ ಹೇಳಿದ್ಲಾಗ, ಗ್ರೇಸಿ ಅವಳ ಹೆಸರಲ್ಲ, ಅವಳ ಹೆಸರು ಬಂಸಿ. ಗ್ರೇಸಿ ನನ್ನ ಹೆಸರು. ಹಾಗಾದ್ರೆ ತಾಯಿ ಬೈಕೊಂಡಿದ್ದ ಯಾರನ್ನ? ಯಾಕಂದ್ರೆ ಮಕ್ಕಳನ್ನು ಬೈಯೋಂಗೇ ಇಲ್ಲ ಅಂತ ದುಷ್ಟ ಮಕ್ಕಳು. ಎಲ್ಲಿದ್ದೀರಿ ಮಕ್ಕಳೇ? ಇವತ್ತು ಜಂಬ ಕೊಚ್ತೀವಿ, ಏನೆಲ್ಲ ಸೇವೆ ಮಾಡ್ತೀವಿ ಅಂತ. ಮಾಡಬೇಡ ಅಂತ ನಾನು ಹೇಳೋದಿಲ್ಲ. ನೀನು ನಿಜವಾದ ದೇವರ ಮಗಳ ಅಂತ ಗೊತ್ತಾಗೋದಂದ್ರೆ ನಿಮ್ಮ ತಂದೆ ತಾಯಿ ಜೊತೆ ವರ್ತನೆ. ಅದನ್ನು ಮಾಡದೆ ನೀನು ಏನ್ ಮಾಡಿದ್ರೇನು ನಾಶಕ್ಕಿಟ್ಟಲ್ಪಟ್ಟಿದ್ದೀನಿ. ನಾಶನದ ಮಕ್ಕಳು ಇವು ಬಗಲ ಇವು. ಯಾಕಂದ್ರೆ ಅಂತ್ಯಕಾಲದ ಸ್ಥಿತಿ ಈ ದುಷ್ಟ ಮಕ್ಕಳು ಇವು. ಸತ್ಯವೇದದಲ್ಲಿ 3 ವ್ಯಕ್ತಿಗಳನ್ನು ತೋರಿಸ್ತೀನಿ. ಇವರು ತಂದೆ ತಾಯಿಗೆ
ವಿಜಯರಾಗುವ ಮೂಲಕ ಏನು ಆಶೀರ್ವಾದ ಪಡೆದರು. ಯೋಸೆಫ, ನನಗೆ ಓದಿಸ್ಲಿಕ್ಕೆ ಸಮಯ ಇಲ್ಲ. ಆದಿಕಾಂಡ ಪುಸ್ತಕ 37ನೇ ಅಧ್ಯಾಯದಲ್ಲಿ ಗಮನಿಸ್ತೀರಿ. ಆದಿಕಾಂಡ ಪುಸ್ತಕ 37ನೇ ಅಧ್ಯಾಯ 12ರಿಂದ 17 ವಚನ ಓದ್ಕೊಳ್ರಿ ನೀವು. ಒಂದು ದಿವಸ ಯೋಸೇಫನನ್ನ ಯಾಕೋಬನು ಕರೀತಾನೆ. ಅವನ ಅಣ್ಣಂದಿರು ಎಲ್ಲಿಗೆ ಹೋಗಿರ್ತಾರೆ? ಕಾಡಿಗೆ ಹೋಗಿರ್ತಾರೆ. ಏನಕ್ಕೆ? ಕುರಿಗಳನ್ನ ತಗೊಂಡು ಕಾಡಿಗೆ ಹೋಗಿರ್ತಾರೆ. ಯಾಕೋಬನು ತನ್ನ ಮಗನನ್ನ ಕರೀತಾನೆ, ಯೋಸೇಫನನ್ನ. ಮಗ, ಈಗೋ ಇದ್ದೇನೆ. ಓ, ವಾಟ್ ಎ ವರ್ಡ್! ಈಗೋ ಇದ್ದಾನೆ ಅಂದ್ರೆ ಏನ್ ಗೊತ್ತಾ ಅರ್ಥ? ತಂದೆ ಏಳು ಅಪ್ಪ, ಶಿರಸ ವಹಿಸ್ತೇನೆ, ಏಳು. ಆ ಪ್ರೀತಿಯ ಮಗ, ತಂದೆಯ ಪ್ರೀತಿಯ ಮಗ, ದೇವರ ಕನಸಿನ ಮೂಲಕ ದೇವರು ಮಾತನಾಡಿದಂತ ಮಗ, ಆ ಮಗನನ್ನ ತಂದೆ ಕರೆದು ಹೇಳ್ತಾನೆ, ಹೋಗು, ನಿನ್ನ ಅಣ್ಣಂದಿರು ಅರಣ್ಯದಲ್ಲಿದ್ದಾರೆ, ಅವರಿಗೆ ಆಹಾರವನ್ನು ಕೊಟ್ಟು ಅವರು ಯೋಗಕ್ಷೇಮ ವಿಚಾರಿಸಿ ಬಾ. ಅವರು ಎಲ್ಲಿದ್ದಾರೆ? ಶೆಕೆಮಿನಲ್ಲಿದ್ದಾರೆ, ಹೋಗು ಅಂತ ಕಳಿಸ್ತಾನೆ. ಇವನು ಏನ್ ಮಾಡ್ತಾನೆ? ಹೊರಡ್ತಾನೆ. ನಮ್ಮ ಮಕ್ಕಳಾಗಿದ್ರೆ ಏನ್ ಮಾಡ್ತಾ ಇದ್ವು? ಒಂದ್ ಟೊಮೆಟೊ ತಗೊಬನ್ನಿ ಅಂತ ಹೇಳಿ ಈ ಮಕ್ಕಳಿಗೆ ತಾಯಂದಿರು ಅಡಿಗೆ ಮಾಡ್ತಾ ಇರ್ತಾರೆ. ಹೋಗಿ ಒಂದ್ ಟೊಮೆಟೊ ತಗೋಬ ಅಂದ್ರೆ ನನಗೆ ಓದ್ಬೇಕು, ಬೇಕಾದ್ರೆ ನೀನೇ ಹೋಗ್ತಾಗ. ಅಪ್ಪ ಸುಮ್ಮನೆ ಕೂತವನಲ್ಲ, ಅವನ್ನೇ ಏನ್ ಮಾಡ್ತಾನೆ? ಕಳ್ಸವನ್ನ. ಈ ನೀಚ ಮಕ್ಕಳು ಇವು, ನೀಚ ಮಕ್ಕಳು ಇವು. ಅವನು ಅಪ್ಪ ಕರೆದಾಗ ಅವನು ಹೇಳಲಿಕ್ಕೆ ಏನಿತ್ತು? ಅಪ್ಪ, ಅವರು 10 ಜನ ಕೂಡಿ ಒಟ್ಟಿಗೆ ಹೋಗಿದ್ದಾರೆ, ಅರಣ್ಯಕ್ಕೆ ಹೋಗಿದ್ದಾರೆ. ನೀನು ನನ್ನೊಬ್ಬನೇ ಕಳಿಸ್ತೀಯಲ್ಲ, ಹೇಗೆ ಹೋಗೋದು ಅರಣ್ಯಕ್ಕೆ? 1, 2, ನಿನಗೆ ಗೊತ್ತು. ನನಗೆ ಕನಸು ಬಿತ್ತು, 12 ನಕ್ಷತ್ರಗಳು ನನ್ಗೆ ಅಡ್ಡ ಬಿದ್ದಿತ್ತು ಅಂದಾಗ ನನ್ನ ಅಣ್ಣಂದಿರು ನನ್ನ ಮೇಲೆ ದ್ವೇಷ ಮಾಡ್ತಾ ಇದ್ದಾರೆ ಅಂತ ನಿನ್ಗೆ ಗೊತ್ತಿಲ್ವಾ? ಅಂತದ್ರಲ್ಲಿ ಅಣ್ಣಂದಿರ ಬಳಿಗೆ ನಾನು ಕಳಿಸ್ತಾ ಇದ್ಯಾ? ಸೇವಕನ ಕಳ್ಸಪ್ಪ. ಯೋಸೇಫನ್ ಹೇಳಿದ್ನ, ನನ್ನ ಅಪ್ಪ ಹೇಳ್ತಾ ಇದ್ದಾನೆ, ಅಪ್ಪನ ಮಾತನ್ನ ಮೀರುವುದು ಹೇಗೆ? ಹೊರಟ. ಸರಿ, ಶೆಕೆಮಿಗೆ ಬಂದ. ಅಣ್ಣಂದಿರು ಸಿಕ್ಕಿದ್ರ? ಟೊಮೆಟೊ ತೆಗೆ ಕಳಿಸಿ ಇವನ್ನ, ಈ ಉಂಡಾಡಿ ಗುಂಡ್ರುಗಳನ್ನ. ಹೋಗ್ತಾನೆ, ಹೋಗ್ಬಿಟ್ಟು ಯಾವ್ದೋ ಅಂಗಡಿ ಹೇಳಿರ್ತೀರಿ, ನೋಡ್ತಾನೆ, ನಿನ್ಗೆ ಮೊದಲೇ ಅಂಗಡಿ ಮುಚ್ಚದೆ, ಯೋಸೆಫ್ ಏನ್ ಮಾಡ್ಬೇಕಿತ್ತು? ಕಾಡಿಗೆ ಹೋದ, ಅಣ್ಣಂದಿರು ಸಿಕ್ಲಿಲ್ಲ. ಶೆಕೆಮಿಗೆ ಹೋದೆ, ಅವ್ರು ಸಿಕ್ಲಿಲ್ಲ, ತಂದು ಬಿಸಾಡ್ಬೇಕಾಗಿತ್ತಲ್ವಾ? ಏನ್ ಮಾಡ್ದ? ಅಪ್ಪ ಹೇಳಿದ್ದಾನೆ ನನಗೆ, ಅಪ್ಪನ ಮಾತನ್ನ ನೆರವೇರಿಸ್ತದೆ, ವಾಪಸ್ ಹೋಗೋದಂಗೆ. ಕಾಡಿನಲ್ಲಿ ಹೊಡೆದಾಡ್ತಿರ್ತಾನೆ. ಆಗ ಒಬ್ಬ ದಾರಿ ಹೋಗ ನೋಡಿ, ಮಗ ಒಬ್ಬನೇ ಯಾಕೆ ಅರಣ್ಯದಲ್ಲಿ ಇದ್ದಿ? ಅಯ್ಯೋ, ನನ್ನ ತಂದೆ ಕಳಿಸಿದ್ದಾನೆ, ನನ್ನ ಅಣ್ಣಂದಿರು ಯೋಗಕ್ಷೇಮ ತಿಳಿಬೇಕು. ನೋಡು, ಒಂದು ಗುಂಪಿತ್ತಿಲ್ಲಿ ದೋತಾನಿಗೆ ಹೋಗ್ತೇವೆ ಅಂತ ಮಾತಾಡ್ತಿದ್ರು. ಯೋಸೇಫ ಅವರನ್ನು ಹುಡುಕಿ ದೋತಾನಿಗೆ ಹೋಗ್ತಾನೆ. ಒಂದು ವೇಳೆ ಅನೇಕ ವರ್ಷಗಳಿಗೆ ತನ್ನ ತಂದೆಯ ಒಂದಿನ ಭೇಟಿ, ಅದೇ ಕೊನೆಯ ಭೇಟಿ. ಅವನು ಅಲ್ಲಿ ಹೋಗಿದ್ರಿಂದಲೇ ಐಗುಪ್ತಕ್ಕೆ ಮಾರಲ್ಪಟ್ಟ. ಐಗುಪ್ತದ ಸರ್ವಾಧಿಕಾರಿಯಾಗಿ ಮಾಡಲ್ಪಟ್ಟ. ಒಂದು ದಿವಸ ಆ ದಿವಸ ತನ್ನ ತಂದೆಗೆ ಅವಿಧೇಯನಾಗಿದ್ರೆ ಯೋಸೇಫನ ಚರಿತ್ರೆ ಇರ್ತಾನೆ ಇರಲಿಲ್ಲ, ಸತ್ಯವೇದದಲ್ಲಿ. ಇನ್ನು ದಾವಿದ, 1 ಸಮುವೇಲ 17ನೇ ಅಧ್ಯಾಯ. ದಾವಿದನನ್ನ ಅರಸನಾಗಿ ಅಭಿಷೇಕ ಆಗಿದೆ, ಸಮುವೇಲನ ಅಭಿಷೇಕ ಮಾಡಿ ಹೋಗಿದ್ದಾನೆ. 17ನೇ ಅಧ್ಯಾಯದಲ್ಲಿ ತಂದೆ ಕರೀತಾನೆ ಇಷ್ಯೇನು, ನೀನು ಅಣ್ಣಂದಿರು ಯುದ್ಧ ಭೂಮಿಯಲ್ಲಿದ್ದಾರೆ, ಹೋಗಿ ಅವ್ರಿಗೆ ಆಹಾರ ಕೊಟ್ಟು ಬಾ. ಅಯ್ಯ, ನನ್ನನ್ನ ಈಗಲೇ ಅರಸನಾಗಿ ಅಭಿಷೇಕ ಮಾಡಿ ಆಗಿದೆ, ನಾನು ಆ ಯುದ್ಧ ಭೂಮಿಗೆ ಹೋಗ್ಬೇಕಾ? 2, ನನಗೆ ಕುರಿ ಮೇಯಿಸಿ ಮಾತ್ರ ಗೊತ್ತು. ನನ್ನ ಕುರಿಗಳನ್ನ ಆಳುಗಳ ಬಳಿ ಬಿಟ್ಟು ಹೋಗೋದಕ್ಕಿಂತಲೂ ಆಳುಗಳನ್ನೇ ಅಲ್ಲಿ ಕಳಿಸು ಹೇಳಿದ್ನ. ಆ ದಿವಸ ಅವನು ಹೋಗಿದ್ರಿಂದ ಗೊಲಿಯಾತನನ್ನು ಕೊಂದ. ಗೊಲಿಯಾತನನ್ನು ಕೊಲ್ಲುವ ಮೂಲಕ ಅರಮನೆಯನ್ನು ಸೇರಿದ. ಅರಮನೆಯ ವಿದ್ಯೆಯಲ್ಲಿ ಪರಿಣಿತನಾದ. ಅವತ್ತು ಅವನು ಹೋಗ್ಲಿಲ್ಲ ಅಂದಿದ್ದೆ. ಅರಮನೆ ವಿದ್ಯೆಯಲ್ಲಿ ಗೊಲಿಯಾತನ ಕೊಲ್ತಾನೂ ಇರಲಿಲ್ಲ, ಅರಮನೆಗೂ ಸೇರ್ತಾನೂ ಇರಲಿಲ್ಲ. ಒಂದು ವೇಳೆ ಅವನ ಅರಸನಾಗಿ ಆ ಪ್ರಭಾವವನ್ನು ಪಡಿತಾ ಇದ್ದನೋ ಅದೂ ಇಲ್ಲ. ಈ ದಿವಸ ಈ ಮಕ್ಕಳುಗಳು ತಮ್ಮ ತಂದೆ ತಾಯಿಗೆ ಅವಿಧೇಯರಾಗುವ ಮೂಲಕ
ದೇವರು ಅವರ ಜೀವಿತದಲ್ಲಿದ್ದಂತ ದೊಡ್ಡ ದೊಡ್ಡ ಆಶೀರ್ವಾದಗಳನ್ನ ಕಳಕೊಂಡು ಭಿಕ್ಷುಕರಾಗಿ ತಿರುಗ್ತಾ ಇದ್ದಾರೆ ಇವತ್ತು ಲೋಕದಲ್ಲಿ. ಯಾಕೆ ಗೊತ್ತಾ? ಆ ತಂದೆ ತಾಯಿಯ ಮಾತಿಗಿರುವ ಮಾನ್ಯತೆ, ಒಂದು ವಿಧೇಯತ್ವ ನಿನ್ನ ಜೀವನವನ್ನೇ ಬದಲು ಮಾಡುವಂತ ವಿಧೇಯತ್ವ. ಇದು ಸತ್ಯವೇದ ಹೇಳುವುದು. ನಿನ್ನ ತಂದೆ ತಾಯಿಯ ಮಾತನ್ನು ಕೇಳಬೇಕು. ಇದು ಧರ್ಮ, ಇದು ಧರ್ಮ. ಇಲ್ಲೇ ಹೋದ್ರೆ ನಾನ್ ಮಾತ್ರ ಅಂತ ಮಕ್ಕಳನ್ನು ಬಿಡುವುದಿಲ್ಲ, ಕೊಲ್ತೇನೆ. ಅನೇಕ ಕುಟುಂಬಗಳಲ್ಲಿ ಅನಿರೀಕ್ಷಿತವಾಗಿ ಮಕ್ಕಳು ಸತ್ತೋದ್ರು ಅಂತ ಹೇಳ್ತಾರೆ. ಅನಿರೀಕ್ಷಿತವಾದ ಸಾವಲ್ಲ ಅದು. ದೇವರು ಈ ಮೊಂಡರು, ಅವಿಧೇಯರು, ತಂದೆ ತಾಯಿಗಳನ್ನ ಧಿಕ್ಕರಿಸುವ ಈ ಮಕ್ಕಳನ್ನ ದೇವರು ಕೊಲ್ತಾರೆ. ಏನು ರೆಮಿಡಿ? ಇಷ್ಟು ಮಕ್ಕಳು, ಇನ್ಕ್ಲೂಡಿಂಗ್ ಮೀ, ಇವತ್ತು ನನ್ನ ತಂದೆ ತಾಯಿಯಲ್ಲಿ ಕ್ಷಮೆ ಕೇಳಬೇಕು. ನನ್ನ ತಂದೆ ತಾಯಿಗಳಿಗೆ ನಾನು ಅನೇಕ ಸಲ ಅವಿಧೇಯನಾಗಿದ್ದೇನೋ ಎಂಬುದಾಗಿ ಯೋಚನೆ ಬರ್ತದೆ. ಒಂದು ವೇಳೆ ನಿಮಗೆ ಗೊತ್ತಿಲ್ಲ, ನನ್ನ ತಂದೆ ತಾಯಿ ಬಹಳ ಶಿಸ್ತಿನ ಮನುಷ್ಯರು. ಅವರು ಟೀಚರ್, ನನ್ನ ತಾಯಿ ಕೂಡ ಟೀಚರ್. ತಂದೆ ಎದುರಿಗೆ ಅವರ ಜೀವನದ ಕೊನೆಯ ಉಸಿರಿನವರೆಗೂ ಅವರ ಎದುರಿಗೆ ನಿಂತು, ಅಪ್ಪ ನೀವು ಹೇಳ್ತಾ ಇರೋದು ತಪ್ಪು ಅಂತ ಹೇಳುವಷ್ಟು ಧೈರ್ಯ ನಮ್ಮ ಯಾವ ಮಕ್ಕಳಿಗೂ ಇರಲಿ. ನಮ್ಮ ತಂದೆ ಏನ್ ಹೇಳ್ತಾರೋ ಅಪ್ಪ ಸರಿ, ಇದರಿಂದ ನಾನು ಇಲ್ಲಿ ನಿಂತಿದ್ದೆ. ಪ್ರಿಯ ದೇವ ಮಕ್ಕಳೇ, ಈ ದಿವಸ ನೀನು ನಿನ್ನ ತಂದೆ ತಾಯಿಗಳಿಗೆ ಅವಿಧೇಯರಾಗಿ ಜೀವಿಸಿ ನಿಮ್ಮ ಆಯುಷ್ಯಲ್ಲಿ ದೇವರು ಕಡತ ಮಾಡುವಂತ ಆ ಸಂದರ್ಭವನ್ನು ತಪ್ಪಿಸಿಕೊಳ್ಬೇಕಾದ್ರೆ ಇವತ್ತೇ ಹೋಗಿರಿ ನಿಮ್ಮ ತಂದೆ ತಾಯಿ ಬಳಿ. ಅಪ್ಪ ಅಮ್ಮ, ನನಗೆ ಆಯುಷ್ಯ ಪೂರ್ತಿ ಬೇಕು, ಕ್ಷಮಿಸ್ರಿ ನಮ್ಮನ್ನ ಕರ್ತನಲ್ಲಿ ಬೇಡಿಕೊಳ್ಳ್ರಿ. ದೇವರು ನಿಮ್ಮನ್ನ ಕನಿಕರಿಸ. ಎಲ್ಲವರೂ ನನ್ನ ದೇವರು ನಿಮ್ಮನ್ನು ಬಿಡುವುದಿಲ್ಲ, ಖಂಡಿತ ಬಿಡುವುದಿಲ್ಲ. ಇದು ಸತ್ಯವೇದದ ದೇವರ ಬೋಧನೆ. ಇನ್ನು ಬೇಕಾದಷ್ಟು ಉದಾಹರಣೆ ಕೊಡಬಲ್ಲೆ, ನನಗೆ ಸಮಯ. ಎರಡನೇದಾಗಿ ಸನ್ಮಾನಿಸಬೇಕು. ಯಾವಾಗ ನೀನು ಸನ್ಮಾನಿಸಬೇಕು ಅವರನ್ನ? ಮದುವೆ ಆದ್ಮೇಲೆ ಅವರ ಮಾತು ಕೇಳುವಂಗಿಲ್ಲ ನೀನು. ಅವರ ಮಾತಿಗೆ ಬೀದಿರೆ ಆಗ್ಬೇಕಾದ ಅವಶ್ಯಕತೆ ಇಲ್ಲ. ಸನ್ಮಾನಿಸಬೇಕು ಅವರನ್ನ. ಸನ್ಮಾನಿಸುವುದು ಅಂದ್ರೆ ಹೋಗ್ಲಿ, ಸನ್ಮಾನಿಸದೆ ಇದ್ರೆ ಏನ್ ಸಮಸ್ಯೆ? ಓದ್ರಿ ದೇವರ ವಾಕ್ಯದಲ್ಲಿ 2-3 ವಚನ ಓದ್ರಿ. ವಿಮೋಚನ ಕಾಂಡ 20ನೇ ಅಧ್ಯಾಯ 12ನೇ ವಚನ. ಎಕ್ಸೋಡಸ್ ಚಾಪ್ಟರ್ 20 ವರ್ಸ್ 12. ಎಲ್ಲ ಬ್ರದರ್, ಎಕ್ಸೋಡಸ್ ಚಾಪ್ಟರ್ 20 ವರ್ಸ್ 12. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ದೇರ್ ಇಸ್ ಎ ಕಂಡೀಷನ್. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಮುಂದಕ್ಕೆ ಬಂದ್ಬಿಡಿ. ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ಬಹುಕಾಲ ಬದುಕುವಿ. ಸನ್ಮಾನಿಸ್ಲಿಲ್ಲ ಅಂದ್ರೆ ಸಾಯಿಸ್ತೀನಿ ಮಗನೇ. ಎಫೆಸ 6:3. ಎಫೆಸಿಯನ್ಸ್ ಚಾಪ್ಟರ್ 6 ವರ್ಸ್ 3. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಏನದು? ಅಪ್ಪ ಅಮ್ಮನ ಸನ್ಮಾನಿಸಿದವರೆಲ್ಲ 500 ವರ್ಷ ಬದುಕಿದಾರ? ಪೂರ್ಣ ಆಯುಷ್ಯು. ಎಕ್ಸೋಡಸ್ ಚಾಪ್ಟರ್ 21. ಎಕ್ಸೋಡಸ್ ಚಾಪ್ಟರ್ 21 ವರ್ಸ್ 15 and 17. ವಿಮೋಚನ ಕಾಂಡ 21 15 ಮತ್ತೆ 17ನೇ ವಚನ. ತಾಯಿಯನ್ನಾಗಲಿ ಹೊಡೆದವನಿಗೆ ಮರಣ ಶಿಕ್ಷೆ ಆಗಬೇಕು. 17ನೇ ವಚನ. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣ ಶಿಕ್ಷೆ ಆಗಬೇಕು. ದೂಷಣೆ ಅಂದ್ರೆ ಏನು? ಅಯ್ಯ
ಅಯ್ಯಯ್ಯ, ಸನ್ಮಾನ ಅಂದ್ರೇನು? ಹೆಂಗೆ? ಮಾತು ಕೇಳಂಗಿಲ್ವಲ್ಲ ಸಿಸ್ಟರ್? ಪಾಪ ತಂದೆ ತಾಯಿಗಳು, ಅದಕ್ಕೆ ನಾವು ಹಿಂಗಾಗಿರೋದು. ಆ ಒಂದದು ಅನ್ನಿಸ್ಕೊಂಡು ನೀನೇ ದೊಡ್ಡವನಪ್ಪ ಅನ್ಕೊಂಡ್ ಬದುಕೊಂಡಿರೋದು ಹಿಂಗೆ. ಅದಕ್ಕೆ ಹಂಗಾಗಿರೋ, ಅವು ಹಾಳಾಗಿರೋದು. ಈಗ ಸನ್ಮಾನ ಅಂದ್ರೆ ಏನು ಅದನ್ನ ಅರ್ಥ ಮಾಡ್ಕೋಬೇಕು. ವಾಕ್ಯದಲ್ಲಿ ಸಾರಿ ಸಾರಿ ಹೇಳ್ತಾನೆ, ಸನ್ಮಾನ ಮಾಡಿದ್ರೆ ಮಾತ್ರ ನೀನು ಬದುಕ್ತಿ, ಇಲ್ಲವರೇ ಬದುಕಲ್ಲ ನೀನು. ಯಾವ ಬದುಕುವಿಕೆ? ದೇವರು ನಿಗದಿ ಮಾಡಿದಾನಲ್ಲ ಆಯುಷ್ಯು ನಿನಗೆ, ಅದನ್ನ ಪೂರ್ಣ ಮಾಡ್ಬೇಕಾದ್ರೆ ನೀನು ತಂದೆ ತಾಯಿಗಳನ್ನು ಸನ್ಮಾನಿಸ್ಬೇಕು. ದೇರ್ ಇಸ್ ಎ ಕಂಡೀಷನ್. ಸನ್ಮಾನಿಸಿದ್ರೆ ಮಾತ್ರ ಬದುಕ್ತಿ, ಇಲ್ಲವರೆ ಸಾಯ್ತಿ ನೀನು. ಎರಡು ರೀತಿ ಇದೆ ಇದರಲ್ಲಿ. ಈಗ ಮೊದಲನೇದಾಗಿ ಸನ್ಮಾನ ಬಗ್ಗೆ ಬಂದ್ಬಿಡ್ತೀನಿ. ಸನ್ಮಾನ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಿ? ಹೋಗ್ಲಿ, ಇದ್ರ ಬಗ್ಗೆ ಇನ್ನು ಈ ಸನ್ಮಾನಿಸಿದ್ರೆ ಏನಾಗುತ್ತೆ ಇನ್ನೊಂದು ಎರಡು ವಚನ ಓದ್ರಿ. ಲೆವಿಟಿಕಸ್ ಚಾಪ್ಟರ್ 20 ವರ್ಸ್ 9, ವಿಮೋಚನ ಯಾಜಕ ಕಾಂಡ 20ನೇ ಅಧ್ಯಾಯ 9ನೇ ವಚನ. ಲೆವಿಟಿಕಸ್ ಚಾಪ್ಟರ್ 20 ವರ್ಸ್ 9. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ, ಅಂದರೆ ಸನ್ಮಾನಕ್ಕೆ ವಿರುದ್ಧವಾದ ಪದವೇ ದೂಷಣೆ. ಸನ್ಮಾನಿಸದೆ ಇರುವವನಿಗೆ ಮರಣ ಶಿಕ್ಷೆ ಆಗ್ಬೇಕು. ಜ್ಞಾನೋಕ್ತಿಗಳ ಬರೆದ ಪುಸ್ತಕ ಪ್ರೋಬ್ಸ್ ಚಾಪ್ಟರ್ 20 ವರ್ಸ್ 20. ಪ್ರೋಬ್ಸ್ ಚಾಪ್ಟರ್ 20 ವರ್ಸ್ 20. ಮಧ್ಯರಾತ್ರಿಯ ಅಂಧಕಾರದಲ್ಲಿ ಆರಿ ಹೋಗುವುದು. ಅಯ್ಯಯ್ಯೋ ಅಯ್ಯಯ್ಯೋ, ನಮ್ಮ ಮಕ್ಕಳೇ, ತಂದೆ ತಾಯಿಯನ್ನ ಶಪಿಸುವವನ ದೀಪವು ಮಧ್ಯರಾತ್ರಿಯ ಅಂಧಕಾರದಲ್ಲಿ ಆರಿ ಹೋಗುವುದು. ಅಂದ್ರೆ ಅರ್ಥ ಏನ್ ಗೊತ್ತಾ? ತಂದೆ ತಾಯಿಗಳನ್ನ ದೂಷಣೆ ಮಾಡಿ ಬದುಕಿದವನ ಬಹಳ ಉನ್ನತವಾದ ಸ್ಥಿತಿಗೆ ಬಂದಾಗಲೇ ಸಡನ್ ಆಗಿ ಆರಿ ಹೋಗುವುದು. ಬಹಳ ಗಂಭೀರವಾದ ಸಂಗತಿ, ಯೋಚನೆ ಮಾಡ್ಬೇಕಲ್ಲ. ಸನ್ಮಾನ ಅಂದ್ರೆ ಏನು? ನನ್ನ ಸ್ನೇಹಿತರೊಬ್ರು ಇದ್ರು, ಪಾಪ ಇಲ್ಲ ಈಗ, ಅವ್ರಿಗೆ 70 ವರ್ಷ ಆಗಿದೆ. ಅವರ ಮಕ್ಕಳು ಕೂಡ ನನ್ನ ಶಿಷ್ಯಂದಿರು. ಏನ್ ಮಾಡಿದ್ರು? ಅಪ್ಪನಿಗೆ 70 ವರ್ಷ, ಬರ್ತ್ಡೇ ಮಾಡ್ತಾ ಇದೀವಿ ಅಣ್ಣ, ನೀವು ಬರಬೇಕು ಅಂದ್ರು. ನೀವು ಬಂದು ಮೆಸೇಜ್ ಕೊಡ್ಬೇಕು, ಯಾಕಂದ್ರೆ ಅವರ ಹೆಂಡತಿ ತೀರ್ಕೊಂಡಿದ್ರು, ಅವರೊಬ್ಬರೇ ಇದ್ರು, ಮಕ್ಕಳು ಅವರಿದ್ರು. ಅವ್ರ ಮನೆಗೆ ಹೋದೆ, 1 ಗಂಟೆ ಮೆಸೇಜ್ ಕೊಟ್ಟೆ. ಕೊಟ್ಟಾದ್ಮೇಲೆ ಅಪ್ಪನನ್ನ ಕೂರಿಸಿದ್ರು, ಒಂದು ಟೀಪಾಯ್ ತಂದಿಟ್ರು, ಅದ್ರ ಮೇಲೆ ಪೇಸ್ಟೋ ಕೇಕೋ ಏನೋ ಇದೆಯಲ್ಲ ಈಗ ತಂದಿಟ್ಟ ಮೇಲೆ ಟೋಪಿ ಹಾಕಿದ್ರು. ಈ ಟೋಪಿ ಯಾವಾಗಲೂ ಹಾಕ್ಬಿಟ್ಟಿದ್ದಾರೆ ಅಪ್ಪನಿಗೆ, ಇವತ್ತು ಸ್ಪೆಷಲ್ ಟೋಪಿ ಹಾಕಿದ್ರು. ಅಯ್ಯಪ್ಪ ಹಾಕಿಸ್ಕೊಂಡ್ರು, ಒಂದು ಶಾಲ್ ಓದಿಸಿದ್ರು, ಹಾಕಿಸ್ಕೊಂಡ್ರು, ಕೈಗೆ ಒಂದು ಚಾಕು ಕೊಟ್ರು. ಸದ್ಯ ಮಚ್ಚಿ ಕೊಟ್ಟಿದ್ರು ಒಳ್ಳೇದಿತ್ತು. ಅವರು ಚಾಕು ಕೊಟ್ಬಿಟ್ಟು ಅಪ್ಪ ಕೇಕ್ ಕಟ್ ಮಾಡಿ ಅಂದ್ರು. ಅವರು ಕೇಕ್ ಕಟ್ ಮಾಡುವಾಗ ಈ ಮಕ್ಕಳು ಹ್ಯಾಪಿ ಬರ್ತ್ಡೇ ಟು ಯು ಡ್ಯಾಡಿ ಖುಷಿಯಾಗಿದ್ರು. ಸೆಕೆಂಡ್ ಸ್ಟ್ಯಾನ್ಸಕ್ಕೆ ಬಂದ್ರು, ಲಾಂಗ್ ಲೈಫ್ ಟು ಯು ಡ್ಯಾಡಿ ಹಂಗಿದೆ, ದಟ್ಟನೆದ್ರು. ಯಾವ ಅನ್ಬೇಕು? ಲಾಂಗ್ ಲೈಫ್. ಮುಚ್ಚಾಬಾಯಿನ ಲಾಂಗ್ ಲೈಫ್ ಅಂತೆ, ಲಾಂಗ್ ಲೈಫ್. ಅಣ್ಣ, ನಿಮ್ಮ ಎದುರಿಗೆ ನಾಟಕ ಮಾಡ್ತಾವ ಅಣ್ಣ ಈ ಮಕ್ಕಳು. ನನ್ನ ಹೆಂಡತಿ ಸತ್ತ ಮೇಲೆ ಅಣ್ಣ 1 ದಿವಸ ನನಗೆ ಸರಿಯಾಗಿ ಊಟ ಕೊಡ್ಲಿಲ್ಲ ಅಣ್ಣ, ನನಗೆ ಜೀವನವೇ ಬೇಡ ಅನ್ಸ್ಬಿಟ್ಟಿದೆ. ದೇವರನ್ನ ಕೇಳ್ಕೊಳ್ತಿದ್ದೀನಿ, ಯಾವಾಗ ಸಾವು ಕೊಡ್ತೀಯ ದೇವ್ರೆ ಅಂತ. ಮಕ್ಕಳು ಬದುಕಿರಬೇಕ? ಈ ಮಕ್ಕಳು ತನ್ನನ್ನೇ ಸರ್ವಸ್ವವನ್ನು ತ್ಯಾಗ ಮಾಡಿದಂತ ತಂದೆ ಆ ಇಳಿ ವಯಸ್ಸಿನಲ್ಲಿ
ಅವನಿಗೆ ಒಂದು ತುತ್ತು ಊಟ ಹಾಕ್ಲಿಕ್ಕೆ ಯೋಗ್ಯತೆ ಇಲ್ಲದಂತ ಇಂಥ ಮಕ್ಕಳು ಈ ಲೋಕದಲ್ಲಿ ಬದುಕಿದ್ರೆ ಎಷ್ಟು, ಸತ್ರ ಎಷ್ಟು. ಏನಂತ ತಿಳ್ಕೊಂಡಿದ್ರಿ? ನಿಮ್ಮ ಅಪ್ಪ ಅಮ್ಮನ ಸನ್ಮಾನಿಸೋದು ಅಂದ್ರೆ ವರ್ಷಕ್ಕೊಂದು ಶಾಲಾಕ್ ಹೋದ. ಏನದು ಸನ್ಮಾನ ಅಂದ್ರೆ? ಸತ್ಯವೇದ ಏನನ್ನು ಹೇಳ್ತದೆ? ನೀವು ನಾನು ವಿಶ್ವಾಸಿಗಳು ಅಂತ ಹೇಳಿ ಬರೇ ಮೋಸಗಾರರು. ನಾನು ನಾಮಧೇಯ ಕ್ರೈಸ್ತ. ಯಾವುದೇ ರೀತಿಯಲ್ಲಿ ದೇವರ ರಾಜ್ಯಕ್ಕೆ ಯೋಗ್ಯ ಅಲ್ಲದಂತ ಸ್ಥಿತಿ ನಮ್ಮದು. ನೀವು ತಂದೆ ತಾಯಿಗಳನ್ನ ನೀನು ಸನ್ಮಾನಿಸಬೇಕು ಮಗನೇ. ಸನ್ಮಾನಿಸಿದ್ರೆ ಭೂಮಿ ಮೇಲೆ ಬಹುಕಾಲ ಬದುಕುವಿ. ಇಲ್ಲದೆ ಹೋದ್ರೆ ಅಂಥವನ ದೀಪವನ್ನ ಮಧ್ಯರಾತ್ರಿ ಅಂಧಕಾರದಲ್ಲಿ ಆರಿಸಿಬಿಡ್ತೇನೆ ಅಂತ ನಾನು ಹೇಳ್ತಾ ಇಲ್ಲ, ದೇವರು. ಒಮ್ಮೆ ನನ್ನ ಮನೆಗೆ ರೀಸೆಂಟ್ ಆಗಿ ಗಂಡ ಹೆಂಡತಿ ಬಂದು, ಅವರ ಪ್ರಾಬ್ಲಮ್ ಏನು? ಅಣ್ಣ, ಏನು ನಿಮ್ಮ ಪ್ರಾಬ್ಲಮ್? ಅಣ್ಣ, ನನಗೆ 5 ಲಕ್ಷ ಸಂಬಳ ತಿಂಗಳಿಗೆ, ಗಂಡನಿಗೆ. ಹೆಂಡತಿಗೆ 5 ಲಕ್ಷ ಸಂಬಳ, 10 ಲಕ್ಷ ಸಂಬಳ ನಮಗೆ ತಿಂಗಳಿಗೆ ಬರ್ತದೆ. ಸರಿ, ಏನ್ ಸಮಸ್ಯೆ? ಸಂತೋಷ ಇಲ್ಲ ನಮ್ಮ ಮನೆಯಲ್ಲಿ. ಏನ್ ಸಂತೋಷ ಇಲ್ಲ? ಯಾವಾಗಲೂ ಕಾಯಿಲೆ, ಯಾವಾಗಲೂ ದುಃಖ, ಯಾವಾಗಲೂ ಹಿಂಸೆ. ಇಷ್ಟು ಲಕ್ಷ ಸಂಪಾದನೆ ಮಾಡ್ತೀವಿ, ಸಮಾಧಾನನೇ ಇಲ್ಲ ಅಣ್ಣ ಅಂತಂದು. ನಾವು ಏನು ಮಾಡ್ಬೇಕು? ನಾನು ಎಲ್ಲ ಕೇಳಿಸ್ಕೊಂಡ್ಬಿಟ್ಟು ಒಂದು ಪ್ರಶ್ನೆ ಹಾಕಿದೆ. ನಿಮ್ಮ ತಂದೆ ತಾಯಿ ಹೇಗಿದ್ದಾರೆ? ಹಾಗಂದ ತಕ್ಷಣ ಗೊತ್ತಿಲ್ಲ ಅಣ್ಣ. ಯಾಕೆ? ತಂದೆ ತಾಯಿಯ ಜೊತೆಯಲ್ಲಿ ಮಾತು ಬಿಟ್ಟು 10 ವರ್ಷ ಆಯಿತು. ಅಯೋಗ್ಯ. ಎಲ್ಲಿ ನಿನ್ನ ಕರ್ತನು ನಿನ್ನ ಸುಖವಾಗಿರ್ಲಿಕ್ಕೆ ಬಿಡ್ತಾನೆ? ನಿನ್ನನ್ನು ಸಾಯಿಸ್ತೀನಿ ಅಂದ್ರೆ 2 ವಿಧ. ಬದುಕಿರುವಾಗಲೇ ಪ್ರತಿದಿನ ಸಾಯ್ತಾ ಇರ್ತಿ, ಇಲ್ಲದೆ ಹೋದ್ರೆ ನಿನ್ನನ್ನು ಸಾಯಿಸೇ ಬಿಡ್ತಾನೆ. ಈ ವ್ಯಕ್ತಿ ಅನುಭವಿಸ್ತಾ ಇರೋದು ಇದೆ. ಬದುಕಿದ್ದಾನೆ, ಸಾಯ್ತಾ ಇದ್ದಾನೆ. ಸರಿ, ಕೇಳಿಸ್ಕೊಂಡ. ಇಬ್ರು ಕಣ್ಣೀರು ಹಾಕಿದ್ರು, ಗಂಡ ಹೆಂಡತಿ. ಹಾಕ್ಬಿಟ್ಟು ಬಹಳಷ್ಟು ಹಣ ತಂದಿದ್ದಾರೆ, ತೆಗೆದು ನನಗೆ ಕೊಡ್ಲಿಕ್ಕೆ ಬಂದ್ರು. ನೋ, ನಿನ್ನ ಪಾಪದ ಹಣ ನನಗೆ ಕೊಡಕ್ ಹೋಗ್ಬೇಡ, ಹೋಗ್ ಕೊಡು ನಿಮ್ಮ ಅಪ್ಪ ಅಮ್ಮನಿಗೆ, ಹೋಗ್, ಗೆಟ್ ಔಟ್. ಕಣ್ಣೀರಾಕಿ ಹೋಗಿ ಅವರ ತಂದೆ ತಾಯಿಯಲ್ಲಿ ಕ್ಷಮೆ ಕೇಳಿ ಒಂದು ವೇಳೆ ಈ ದಿವಸ ಸಂತೋಷವಾಗಿದ್ದಾರೆ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ತಂದೆ ತಾಯಿಗಳನ್ನ ಸನ್ಮಾನಿಸು ಅಂತಂದ್ರೆ ಹಣ ಕೊಡುವುದಲ್ಲ, ಅಥವಾ ಅವರ ಬಗ್ಗೆ ದೊಡ್ಡದಾಗಿ ಮಾತಾಡೋದಲ್ಲ. ಏನು ಮಾಡ್ಬೇಕು ನೀನು? ಹಾಗಾದ್ರೆ ನೀನು ಅವ್ರನ್ನ ಸನ್ಮಾನಿಸಿದವ್ರ ಕೊಂದು ಬಿಡ್ತೀನಿ, ಸಾಯಿಸ್ತೇನೆ, ನಾನು ಅವರನ್ನ ಬದುಕಲಿಕ್ಕೆ ಬಿಡುವುದಿಲ್ಲ. ನಾನ್ ವಾಕ್ಯ ಸಾರಿ ಹೇಳ್ತದೆ. ನನ್ನ ಕರ್ತನಾದ ಯೇಸು ಸ್ವಾಮಿ ಲೋಕದಲ್ಲಿದ್ದ ದೇವರ ಮಗ. ಆದ್ರೆ ಅವನು ತನ್ನ ಸೇವೆಯನ್ನ ಪ್ರಾರಂಭಿಸಲಿಕ್ಕಿಂತ ಮುಂಚಿತವಾಗಿ, ಅಂದರೆ ಸ್ವತಂತ್ರನಾಗಲಿಕ್ಕಿಂತ ಮುಂಚಿತವಾಗಿ ತಂದೆ ತಾಯಿಗಳಿಗೆ ವಿಧೇಯನಾಗಬೇಕು. ಮಾದರಿ ತೋರಿಸಿದ್ನ. ಲೂಕ್ಸ್ ಗಾಸ್ಪೆಲ್ ಚಾಪ್ಟರ್ 2 ವರ್ಸ್ 51 ಓದ್ರಿ. ಲೂಕ್ಸ್ ಗಾಸ್ಪೆಲ್ ಚಾಪ್ಟರ್ 2 ವರ್ಸ್ 51. ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು. ತಾನು ಸೇವೆ ಪ್ರಾರಂಭ ಮಾಡುವವರೆಗೂ ತಂದೆ ತಾಯಿಗೆ ಸಂಪೂರ್ಣ ವಿಧೇಯನಾದನು. ಭೂಪರಲೋಕಗಳ ಒಡೆಯನು ಮನುಷ್ಯನಾಗಿ ಬಂದಾಗ ನಿನಗೇನ ದಾಡಿ? ನಿನಗೇನು ದಾಡಿ ನಿಮ್ಮ ಅಪ್ಪ ಅಮ್ಮನಿಗೆ ವಿಧೇಯರಾಗಕ್ಕೆ? ಪರಲೋಕದ ದೇವರ ಮಗನೇ ವಿಧೇಯನಾದ್ರೆ ಲೋಕದ ತಾಯಿಗೆ, ತಂದೆ ತಾಯಿಗೆ ನಿನಗೇನು? ಸ್ನಾನಿಕನಾದ ಯೋಹಾನ, ಅವನು ಲೋಕಕ್ಕೆ ಕಾಣಬರುವ ಅರಣ್ಯದಲ್ಲಿದ್ದ. ಲೋಕದ ಮದ್ಯವನ್ನು ಸೇವಿಸಲಿಲ್ಲ. ಅವರ ಅಪ್ಪ ಅಮ್ಮ ಹೇಳಿದ್ರು ಅವನಿಗೆ. ಲೂಕ 1:15.
ಮದ್ಯವನ್ನು ಸೇವಿಸೋದಿಲ್ಲ, ಅವನು ಪವಿತ್ರಾತ್ಮ ಭರಿತನಾಗಿರ್ತಾನೆ. ಅದನ್ನ ಅಪ್ಪ ಅಮ್ಮ ಹೇಳಿದ್ರು ಅವನಿಗೆ. ಅದಕ್ಕೆ ವಿಧೇಯನಾಗಿ ಲೋಕದ ಆಶೆಗಳಿಗೆ ಹೊರತಾಗಿ ಅವನು ಅರಣ್ಯದಲ್ಲಿದ್ದ ಅಂತ ಓದ್ತೀರಿ. ಅದೇ ಲೂಕ 1:80 ವಿಧೇಯರಾದಂತ ಮಕ್ಕಳು. ಸರಿ, ಸನ್ಮಾನಕ್ಕೆ ಬರ್ತೀನಿ. ಸನ್ಮಾನ ಅಂದ್ರೆ ಏನ್ ಮಾಡ್ಬೇಕು? ಅಪ್ಪ ಅಮ್ಮನಿಗೆ ಶಾಲ್ ಹಾಕೋದು ಅಲ್ಲ, ಟೋಪಿ ಹಾಕೋದು ಅಲ್ಲ. ಟೋಪಿ ಹಾಕೊಂಡೇ ಬಂದ್ಬಿಟ್ಟಿರ್ತೀವಿ ಪಾಪ ಅವಕ್ಕೆ. ಈಗ ಸನ್ಮಾನ ಮಾಡೋದೇನು? 3 ವಿಧದಲ್ಲಿ ಸನ್ಮಾನ ಮಾಡಬೇಕು. ಒಂದು, 1 Timothy chapter 5 verse 1. 1 Timothy chapter 5 verse 1. ವರ್ಬಲಿ ಯು ಹಾನರ್ ಯುವರ್ ಪೇರೆಂಟ್ಸ್. ಮಾತನ್ನ ಅವನು ಬರೀತಾ ಇದ್ದಾನೆ. ವೃದ್ಧರು ನಿನ್ನ ತಂದೆ ತಾಯಿಯ ಸಮಾನ ಅಂದ್ರೆ ಅವ್ರ ಜೊತೆಲಿ ಮಾತನಾಡು ನೀನು. ಅಂದ್ರೆ ವಾಕ್ಯದ ಅರ್ಥ ಏನಂದ್ರೆ, ನಿನ್ನ ತಂದೆ ತಾಯಿಯ ಜೊತೆಯಲ್ಲಿ ಮಾತಿನಲ್ಲಿ ಗೌರವಿಸು. ಮಾತಿನಲ್ಲಿ ಗೌರವಿಸಬೇಕು ನೀನು ಅವರನ್ನ. ನೀನು ಮಾತನಾಡ್ಬೇಕು ಅವ್ರ ಜೊತೆಯಲ್ಲಿ. ಅಂದ್ರೆ ಅವರ ಮಾತಿಗೆ ಮನೆಯಲ್ಲಿ ಗೌರವ ಇದೆ, ಅವರ ಮಾತಿಗೆ ತೂಕ ಇದೆ, ಅವರು ನಿನಗೆ ಶ್ರೇಷ್ಠರು ಎಂಬುದನ್ನ ನಿನ್ನ ಮಾತಿನಲ್ಲಿ ತೋರಿಸ್ಬೇಕು. ಹೇಗೆ? ನಾನು ಬೆಂಗಳೂರಿಗೆ ಪ್ರಥಮ 74ರಲ್ಲಿ ಬಂದೆ ನಮ್ಮ ಸೋದರತೆ ಜೊತೆಗೆ. ಅವರು ಬರುವಾಗಲೇ ನನಗೆ ಹೇಳಿದ್ರು, ನಾವು ಹೋಗ್ತಾ ಇರುವ ಮನೆಯಲ್ಲಿ ಅವರು ದೊಡ್ಡವರು ಇದ್ದಾರೆ, ಅವ್ರಿಗೇನಂದ್ರೆ ನೀನ್ ಸಿಕ್ಕಿದಾಗೆಲ್ಲ ನಮಸ್ಕಾರ ಅನ್ಬೇಕು. ಸಿಕ್ಕಿದಾಗೆಲ್ಲ ಮನೆಯಲ್ಲಿ ಎಷ್ಟು ಸಲ ಸಿಕ್ಕರು ಸಲಾಮಪ್ಪ ಅನ್ಬೇಕು. ನಾನು ನೋಡ್ದೆ, 4 ಸಲ ಸಲಾಮ್ ಅಂದೆ. ಆ ಅಪ್ಪ ಬರ್ತಾ ಇದ್ರೆ ಹೋಗಿ ಔಸ್ಕೊಂಡ್ಬಿಡ್ತಿದ್ದೆ. ಸುಮ್ಮನೆ ಯಾವ ನಮಸ್ಕಾರ ಮಾಡ್ತಾನೆ? ಟೇಪ್ ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ಬೋದು. ಸಿಕ್ಕಿದಾಗೆಲ್ಲ ಸಲಾಮ್ ಅನ್ನಕಾಯ್ತದ ಅನ್ಬಿಟ್ಟು ನಾನು ಅವ್ರು ಸಿಕ್ಕಕ್ಕೆ ಬಿಡ್ತಿರ್ಲಿಲ್ಲ. ಅವ್ರು ಕೇಳೋರು ಎಲ್ಲಿ ಅವನು ಇಲ್ವಾ ಅಂದ್ರೆ, ಇಲ್ಲ ಎಲ್ಲ ಹೋಗಿದ್ದಾನೆ ಅಂತ. ನಾನು ಸಾವಾಸ ಬೇಡ. ನನ್ನ ಪ್ರಶ್ನೆ ಏನಂದ್ರೆ, ನಿನ್ನ ತಂದೆ ತಾಯಿಗಳನ್ನ ಮಾತಿನಲ್ಲಿ ಸನ್ಮಾನಿಸ್ಬೇಕು ಅಂದ್ರೆ ಅರ್ಥ ಏನು? ನಮ್ಮ ಬ್ಯಾಂಗ್ಳೂರಲ್ಲಿ ಬಸ್ ಸ್ಟಾಪ್ಗಳಲ್ಲಿ ಸಿಮೆಂಟ್ ಕಲ್ಲು ಬೆಂಚ್ಗಳು ಹಾಕಿದ್ದಾರೆ. ಬೆಳಿಗ್ಗೆ ಮತ್ತೆ ಸಾಯಂಕಾಲ ವಯಸ್ಸಾದಂತ ಸ್ತ್ರೀಯರು ಪುರುಷರು ಅಲ್ಲಿ ಕೂತಿರ್ತಾರೆ, 106 ಜನ. ಯಾಕೆ ಬರ್ತಾರೋ ಗೊತ್ತಾ ನಿಮ್ಗೆ? ಮನೆಯಲ್ಲಿ ಅವರ ಮಾತನ್ನ ಕೇಳಿಸ್ಕೊಳ್ಳೋರು ಯಾರು ಇಲ್ಲ. ಯಾರ ಹತ್ರ ಮಾತಾಡ್ತಾರೆ ಅವರು? ಅದಕ್ಕೆ ಏನ್ ಮಾಡ್ತಾರೆ, ತಮ್ಮದೇ ವಯಸ್ಸಿನವ್ರ ಹತ್ರ ಬಂದು ತಮ್ಮಲ್ಲಿ ಹೃದಯದಲ್ಲಿರೋದನ್ನೆಲ್ಲ ಮಾತಾಡ್ಬಿಟ್ಟು ಸಮಾಧಾನ ಪಟ್ಕೊಂಡು ಮನೆಗೆ ಹೋಗ್ತಾರೆ. ಅಯ್ಯ, ನಿನಗೆ ಮಾತು ಕಲಿಸಿದಂತ ಅಪ್ಪ ಅವನು ಈ ಮಗನ ಹತ್ರ ಏನೋ ಹೇಳ್ಬೇಕು ಅಂತಿರ್ತದೆ. ಬೆಳಿಗ್ಗೆ ಹೋಗಿ ಹೇಳೋಣ ಅಂದ್ರೆ, ಈಗಲಾ ನಿನ್ಗೆ ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಗೊತ್ತಾಗಲ್ಲ ನಿನ್ಗೆ ಅಂತಾನೆ. ಸಾಯಂಕಾಲ ಬಂದಾಗ ಏನಾರು ಹೇಳೋಣ ಮಗನಿಗೆ ಅಂದ್ರೆ, ಈಗ ನಿನ್ಗೆ ಸಾಕಾಗಿ ಬಂದಿದ್ದೀನಿ, ಮನೇಲಿ ಕೂತ್ಕೊಂಡು ಇರಕ್ಕೇನು ನಿಮಗೆ? ಏನ್ ಮಾತು? ಅಯ್ಯೋ ಪಾಪನೇ. ಯಾರತ್ರ ಮಾತಾಡ್ತಾರೆ? ಗಂಡ ಹೆಂಡತಿ ಇಬ್ರು ಇದ್ರು ಸರಿ ಮಾತಾಡ್ಕೋತಾರೆ. ಒಬ್ಬರು ಪಾರ್ಟ್ನರ್ ಸತ್ತೋಗ್ಬಿಟ್ರೆ ಏನ್ ಮಾಡ್ಬೇಕು ಅವರು? ಹೋಗ್ಲಿ, ಮೊಮ್ಮಕ್ಕಳ ಹತ್ರ ಮಾತಾಡೋ ಅನ್ನೋದು ಸೊಸೆ ಬಿಡಲ್ಲ. ಏಯ್, ನಿನ್ಗೆ ಎಕ್ಸಾಮ್ ಇದೆ, ಅವ್ರಿಗೇನ ಕೆಲಸ ಇಲ್ಲ, ಅವ್ರ ಹತ್ರ ಹೋಗಿ ನೀನೇ ಕಾಳಾಯ್ತ ಬಾರ. ಯಾರ ಹತ್ರ ಮಾತಾಡ್ಬೇಕ್ರಿ ಅವರು? ಯಾರ ಹತ್ರ ಮಾತಾಡ್ಬೇಕು? ನಿನಗೆ ತೊದಲು ಮಾತಾಡುವಾಗ ಮಾತು ಕಲಿಸಿದಂತ ಅಪ್ಪ ಆತನ ಇದ್ದಾನೆ ಮನೆಯಲ್ಲಿ ಅನ್ನೋದು ನಿನಗೆ ಬೇಡವಾ? ಗಮನ ಬರ್ತೀನಿ. ನೀನು ನಿನ್ನ ಹೆಂಡತಿ ಊಟ ಬಡಿಸಬೇಕು, ಗಾವ್ ಅಂತ ಊಟ ಮಾಡಿ ಕೂತ್ಕೋತ್ಯ. ಎಷ್ಟು ಜನ ಮನೆಯಲ್ಲಿರುವ ಅಪ್ಪ ಅಮ್ಮನಿಗೆ, ಅಪ್ಪ ಊಟ ಮಾಡಿದ್ರ? ಕೇಳಿದ್ರ? ಆ ಅಪ್ಪ ಅಮ್ಮ ನೀನು ಮಕ್ಕಳಾಗಿರುವಾಗ ನೀನು ಬರುವವರೆಗೂ ಊಟ ಮಾಡಲಿಲ್ಲ. ಅವರು ನೀನು ಬರುವವರೆಗೂ ಊಟ ಮಾಡಲ್ಲ. ಮಕ್ಕಳು ತಿಂದ್ರಲ್ಲ ಅವರು ತಿಂತಾರೆ. ಆ ತಂದೆ ತಾಯಿಗಳಿಗೆ ನೀನು ಮಾಡಿದೇನು? ಸೌಜನ್ಯತೆ ಬೇಡವಾ ನಿನ್ಗೆ? ಸನ್ಮಾನ ಅಂದ್ರೆ ಏನು? ಮತ್ತೆ ಅವ್ರನ್ನ ಕೂರ್ಸ್ಕೊಂಡು ಹೊಗಳು ಅಂತಲ್ಲ. ಎಷ್ಟು ಜನ ತಂದೆ ತಾಯಿಗಳ ಜೊತೆಯಲ್ಲಿ ಮಕ್ಕಳು ಮಾತು ಬಿಟ್ಟಿದ್ದಾರೆ. ಯಾಕೆ ಗೊತ್ತಾ?
ಈ ಮಕ್ಕಳಿಗೆ ಅಪ್ಪ ಅಮ್ಮ ಏನಾದ್ರೂ ತಪ್ಪಾಗಿ ಅಂದುಬಿಟ್ರೆ, ರೀ ನಿಮ್ಗೆ ನಿಮ್ಮಪ್ಪ ಅಂತಾನೆ, ಏನ್ರಿ ಧೈರ್ಯ ನಿಮ್ಮ ಅಪ್ಪನಿಗೆ? ಅದೇ ಈ ಮಕ್ಕಳು ಸಣ್ಣವರು ಇರುವಾಗ ತಪ್ಪು ಮಾತಾಡುವಾಗ ತಂದೆ ತಾಯಿ ಸಂತೋಷ ಪಡ್ತವೆ. ನಾನು ಒಬ್ಬ ಶಿಷ್ಯ ಇದ್ದಾನೆ, ಅವನು ಒಂದ್ಸಲ ನನ್ನ ಹತ್ರ ಬಂದ. 2 ವರ್ಷದ ಪ್ರಾಯದ ಮಗ ಇದ್ದಾನೆ. ಆ ಮಗ ಏನು ಹೇಳುವಾಗ ಅವ್ರ ಅಪ್ಪನಿಗೆ ಮಾಡಲು ಹೋಗಲು ನನ್ನ ಮಗ ಮಾಡಲು ಹೋಗಲು ಅಂದ್ಬಿಟ್ಟು ಅಪ್ಪ ಸಂತೋಷ ಪಡ್ತಾನೆ. ಅದೇ ಅಪ್ಪ ಮದುವೆ ಆದಂತ ಮಗನಿಗೆ ಏನಲ್ಲೋ ಅಂದ್ಬಿಟ್ರೆ ಅವನ ಜೊತೆಯಲ್ಲಿ ಮಾತು ಬಿಟ್ಬಿಡ್ತಾನೆ ಮಗ. ಯಾವ ಲೋಕದ ಸಂತಾನ ಇದು? ಯಾವ ಸೈತಾನ್ ಲೋಕದ ಸಂತಾನ ಈ ಮಕ್ಕಳು? ಎಷ್ಟು ಜನ ನಿಮ್ಮ ತಂದೆ ತಾಯಿ ಮನೆಯಲ್ಲಿದ್ದಾರೆ, ಅವರನ್ನ ಮಾತನಾಡಿಸ್ಬೇಕಂತ ಸೂಚನೆ ಇದೆ ನಿಮಗೆ. ಒಂದು ಜೀವ ನಮ್ಮ ಜೊತೆಯಲ್ಲಿದೆ. ಇವತ್ತು ನಾನು ಯಾವ ಸ್ಥಿತಿಯಲ್ಲಿ ಇದ್ದೀನಿ ಕಾರಣ ಅವರು ಹಾಕಿದ ಭಿಕ್ಷೆ, ಅವರು ಮಾಡಿದ ತ್ಯಾಗ. ಫೋನ್ಗಳು ಇಟ್ಕೊಳ್ತೀರಿ, ಗಂಟೆಗಟ್ಲೆ ನಿಮ್ಮ ಹೆಂಡತಿ ನಿಮ್ಮ ಸಿಕ್ಕದವ್ರ ಹತ್ರ ಮಾತಾಡ್ತೀರಿ. ಎಷ್ಟು ಜನ ನಿನ್ನ ತಂದೆ ತಾಯಿ ಫೋನ್ ಮಾಡುವಾಗ ಎಷ್ಟು ಜನ ಇಮೇಲ್ ರಿಸೀವ್ ಮಾಡಿ ಉತ್ತರ ಕೊಡ್ತೀರಿ? ಒಬ್ರು ಸೇವಕರು ಹೇಳ್ತಿದ್ರು ನನಗೆ, ನನ್ನ ಮಕ್ಕಳು ನನ್ನ ಫೋನೇ ಎತ್ಕೊಳ್ಳಲ್ಲ, ನಾನು ಫೋನೇ ಮಾಡಲ್ಲ ಬ್ರದರ್. ಯಾಕಂದ್ರೆ ಅವನು ಬೇಕಾಗಿಲ್ಲ. ಆ ಫೋನ್ ತಗೊಳ್ಳುವ ಯೋಗ್ಯತೆ ಮಾಡಿದಂತ ಅಪ್ಪನಿಗೆ ಫೋನಲ್ಲಿ 2 ಅಪ್ಪ ಹೇಗಿದ್ಯಾ ಅಂತ ಹೇಳುವಷ್ಟು ಯೋಗ್ಯತೆ ಈ ಮಕ್ಕಳಿಗಿಲ್ಲ. ಇಂಥ ಮಕ್ಕಳನ್ನ ದೇವರು ಬದುಕಲಿಕ್ಕೆ ಬಿಡ್ತಾನ ಆ ಲೋಕದಲ್ಲಿ? ಸನ್ಮಾನ ಮಾಡಿ ಅಂದ್ರೆ ಏನ್ ಸನ್ಮಾನ? ಮಾತಿನಲ್ಲಿ ಸನ್ಮಾನಿಸ್ರಿ. ಅವರಿಗೆ ಗೌರವ ಇದೆ, ನಿಮ್ಮ ಜೀವಿತದಲ್ಲಿ ಅವರಿಗೆ ಸ್ಥಾನ ಇದೆ ಎಂಬುದನ್ನು ತೋರಿಸಿ ನಿಮ್ಮ ಮಾತಿನಿಂದ. ಅಪ್ಪ ಹೇಗಿದ್ದೀಯ? ಅಪ್ಪ ಅಮ್ಮ ಹೇಗಿದ್ದೀಯ? ಅಮ್ಮ ಊಟ ಮಾಡಿದ್ಯಾ? ಅಪ್ಪ ಊಟ ಮಾಡಿದ್ರ? ಏನಾದ್ರೂ ಅವಶ್ಯಕತೆ ಇದೆಯಾ? ಏನ್ ನಿನ್ ಗಂಟು ಹೋಗ್ಬಿಡೋದೆ? ಅವ್ರೇನ್ ನಿನ್ ಕಿತ್ಕೊಳ್ತಾರೆ? ಅವ್ರಿಗೆ ಏನ್ ಬೇಕು? ಅವ್ರಿಗೆ ಬೇಕಿದ್ರೆ ಅವರ ಏಜ್ ನಲ್ಲಿ ಎಲ್ಲ ಮಾಡಿ ಮುಗಿಸ್ಬಿಡುವುದಾಗಿತ್ತು. ಎಲ್ಲವನ್ನ ನನ್ನ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಎಲ್ಲ ತ್ಯಾಗ ಮಾಡ್ಬಿಟ್ಟು ಕೊಟ್ಟು ಅಂತ ಈ ಮಕ್ಕಳು ರೆಕ್ಕ ಪುಕ್ಕ ಬಂದಾಗ್ಲೇ ಅವ್ರನ್ನ ಬಿಸಾಡ್ಬಿಟ್ಟು ಮೇಲೆ ನಿಂತ್ಕೊಳಕ್ ನೋಡ್ತವೆ. ಯಾವ ದೇವರ ಮಕ್ಕಳು? ಯಾವ ದೇವರ ವಾಕ್ಯ? ಯಾವ ಪ್ರಾರ್ಥನೆ ನಮ್ದು? ಯಾರು ಕೇಳ್ತಾನೆ ನಮ್ಮ ಪ್ರಾರ್ಥನೆ? ನೋಡ್ರಿ, ನಿನ್ನ ಜೀವಿತ ಸರ್ ಮಾಡ್ಕೊಳ್ಳೋದನ್ನ ಮಾಡ್ಕೊಳ್ರಿ. ತಂದೆ ತಾಯಿ ಸನ್ಮಾನಿಸು, ಮಾತಿನಲ್ಲಿ ಸನ್ಮಾನಿಸು. 2 ಕೊಡುವುದರಲ್ಲಿ ಸನ್ಮಾನಿಸಿ. ಟೈಮ್ ಆಗೋಯ್ತು ನಂದು. ಕೊಡುವುದರಲ್ಲಿ ಸನ್ಮಾನಿಸಬೇಕು. ಮತ್ತಾಯನ ಬರೆಸುವಾರ್ತೆ 15ನೇ ಅಧ್ಯಾಯ, ಮತ್ತಾಯ 15 5 ಮತ್ತೆ 6ನೇ ವಚನ. ಯಾರು ಹೇಳ್ತಾ ಇದಾರಮ್ಮ? ಯಾರು ಹೇಳ್ತಾ ಇದ್ದಾರೆ? ಪರಿಸರಿಗೆ ಹೇಳ್ತಾನೆ, ತಂದೆ ತಾಯಿಗಳಿಗೆ ಕೊಡಬೇಕಾದಂತ ಹಣವನ್ನ ಸಭೆಗೆ ಕಾಣಿಕೆ ಹಾಕಿದ್ದೀನಿ ಅಂದ್ರೆ ಸರಿ ಅಂತೀರಿ. ಈ ನಿಮ್ಮ ಸಂಪ್ರದಾಯ ತಪ್ಪು ಸಂಪ್ರದಾಯ. ಇದರ ಮೂಲಕ ದೇವರ ವಾಕ್ಯವನ್ನೇ ನಿರರ್ಥಕ ಮಾಡ್ತಾ ಇದ್ದೀರಿ. ಮತ್ತಾಯ 22:21 ದೇವರದನ್ನ ದೇವರಿಗೆ ಕೊಡಿರಿ, ಕೈಸರದನ್ನ ಕೈಸರನಿಗೆ ಕೊಡ್ರಿ. ತಂದೆ ತಾಯಿಗಳಿಗೆ ಎಷ್ಟು ಕೊಡ್ಬೇಕು ಮಕ್ಕಳು? ಮಕ್ಕಳು ಕೊಡ್ಬೇಕಾ ತಂದೆ ತಾಯಿಗೆ? ಏನ್ ಹೇಳ್ತಾ ಇದ್ದಾನೆ ಏನ್ ಸ್ವಾಮಿ? ತಂದೆ ತಾಯಿಗಳಿಗೆ ಕೊಡ್ಬೇಕಾದ್ದನ್ನ
ನೀನ್ ಸಭೆಗೆ ಕಾಣಿಕೆ ಹಾಕಿದ್ರು ನಾನು ಒಪ್ಪಲ್ಲ ಅದನ್ನ. ನೀನ್ ಕಾಣಿಕೆ ಕೊಟ್ರು ಕೊಟ್ಟಂಗಲ್ಲ. ಇವನು ಅಪ್ಪ ಅಮ್ಮನ್ ಕೊಡಲ್ಲ, ಸಭೆಯಲ್ಲಿ ಕಾಣಿಕೆ ಹಾಕ್ತಾನೆ ಅಥವಾ ಚರ್ಚ್ ಬಿಲ್ಡಿಂಗ್ ಫಂಡ್ ಕೊಡ್ತಾನೆ. ಯಾಕೆ ಯಾಕೆ ಹೆಸರು ಅಪ್ಪ ಅಮ್ಮನ್ ಕೊಟ್ರೆ ಯಾವನ್ ಗೊತ್ತಾಗುತ್ತೆ? ಸ್ವಾಮಿ ಏನ್ ಹೇಳ್ತಾನೆ? ತಂದೆ ತಾಯಿಗಳಿಗೆ ಕೊಡಬೇಕಾದನ್ನ ಸಭೆಗೆ ಕೊಟ್ಟಿದ್ದೀನಿ ಅಂದ್ರೆ ನೀವು ಸರಿ ಅಂತೀರಿ. ಪರಿಸಾರೆ ಈ ಮೂಲಕ ದೇವರ ವಾಕ್ಯವನ್ನೇ ನಿರರ್ಥಕ ಮಾಡ್ತಾ ಇದ್ದೀರಿ. ನೋ, ದೇವರಿಗೆ ಕೊಡ್ಬೇಕಾದ್ದು ದೇವರು ಕೊಡು, ತಂದೆ ತಾಯಿಗಳಿಗೆ ಕೊಡ್ಬೇಕಾದನ್ನ ಕೊಡ್ಲೇಬೇಕು. ನೀನು ಸನ್ಮಾನ ಮಾಡೋದ್ರಿಂದ ಅರ್ಥ ಏನ್ ಗೊತ್ತಾ? ತಂದೆ ತಾಯಿಗಳಿಗೆ ನಿನ್ನ ಆದಾಯದಲ್ಲಿ ಕೊಡಬೇಕು. ಎಷ್ಟು ಕೊಡ್ಬೇಕು? ದೇವರಿಗೆ ಎಷ್ಟು ಕೊಡ್ಬೇಕು? ಅದೆಲ್ಲ ಮಾಡಕ್ ಹೋದ್ರೆ ಟೈಮ್ ಹೋಗ್ಬಿಡ್ತದೆ. ಅಪ್ಪ ಅಮ್ಮನಿಗೆ ಎಷ್ಟು ಕೊಡ್ಬೇಕು? ಅಲ್ಲಿದೆ ಸಂರಕ್ಷಣೆಗೆ. ಅವರ ಸಂರಕ್ಷಣೆಗೆ ಎಷ್ಟು ಬೇಕು ಕೊಡ್ಬೇಕು. ನೀನು ನಿನ್ ಧರ್ಮ ಕೊಡದೆ ಹೋದ್ರೆ ಕೊಂದ್ಬಿಡ್ತೀನಿ ಅಂತ ಹೋಗ್ಲಿ. 1 ತಿಮೋಥಿ ಚಾಪ್ಟರ್ 5:8, 1 ತಿಮೋಥಿ 5:8. ಯಾವನಾದರೂ ಸ್ವಂತ ಜನರನ್ನು, ವಿಶೇಷವಾಗಿ ತನ್ನ ಮನೆಯವರನ್ನು ಸಂರಕ್ಷಿಸದೆ ಹೋದರೆ ಅವನು ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸಿದವನು, ನಂಬದವನಿಗಿಂತ ಕಡೆಯಾದವನು ಆಗಿದ್ದಾನೆ. ಸ್ವಂತ ಮನೆ ಅಂದ್ರೆ ಸ್ವಂತ ಅಪ್ಪ ಅಮ್ಮನಿಗೆ ಕೊಡದೆ ಹೋದ್ರೆ ಅವನು ನಂಬದವನಿಗಿಂತ ಕಡಿಮೆ. ಅವನು ವಿಶ್ವಾಸಿ ಅಲ್ಲ. ನೀನು ಅಪ್ಪ ಅಮ್ಮನಿಗೆ ಕೊಡ್ಲೇಬೇಕು. ಅಪ್ಪ ಅಮ್ಮ ನಿನ್ನಿಂದ ಬಯಸ್ತಾರ? ಇವು ಇಲ್ಲಿ ಇರ್ತವೆ ಈ ಮಕ್ಕಳುಗಳು. ಏನ್ ತಿಳ್ಕೊಂಡ್ಬಿಟ್ಟವ್ರ? ಏನೋ ಒಂಚೂರು ಬಿಸಾಡ್ಬಿಟ್ರೆ ನನ್ ಕೆಲಸ ಆಯ್ತು ಅಂತ. ವಾಕ್ಯ ಹೇಳೋದೇ ಬೇರೆ. ಅವರನ್ನ ಕೊಡೋದ್ರ ಮೂಲಕ ಸನ್ಮಾನಿಸ್ಬೇಕು. ಈಗ ಹೆಚ್ಚಿನ ತಂದೆ ತಾಯಿಗಳು ಮಕ್ಕಳಿಂದ ಏನು ಬಯಸಲ್ಲ. ಈಗ ನನ್ನ ತಂದೆ ತಾಯಿ ಇಬ್ರು ರಿಟೈರ್ಡ್ ಟೀಚರ್ಸ್, ಅವ್ರಿಗೆ 1 ಲಕ್ಷ ಬರ್ತಾ ಇತ್ತು ತಿಂಗಳಿಗೆ ಪೆನ್ಷನ್. ಅವರು ನಾನು ಹೋದಾಗ ನಮ್ಮ ಮನೆಯ ಪ್ರವೃತ್ತಿ ಏನು, ನಾನು ಹೋದ ಮೇಲೆ 1-2-3 ದಿವಸ ಇರ್ತಾ ಇದ್ದೆ ತಂದೆ ತಾಯಿ ಜೊತೆಯಲ್ಲಿ, ಮತ್ತೆ ವಾಪಸ್ ಬರ್ತಾ ಇದೆ. ಬರುವಾಗ ತಂದೆ ಪ್ರಾರ್ಥನೆ ಮಾಡಿ ನನ್ನನ್ನು ಬೀಳ್ಕೊಡ್ತಾರೆ. ಪ್ರತಿ ಸಲ ಪ್ರಾರ್ಥನೆ ಮಾಡಿ ಬೀಳ್ಕೊಡುವಾಗ ನಾನು ಏನ್ ಮಾಡ್ತೀನಿ, ಕೆಲವು ನೋಟ್ಗಳನ್ನು ತೆಗೆದು ತಂದೆ ಕಿಸೆಯಲ್ಲಿ ಹಾಕ್ತಾ ಇದ್ದೆ. ಅವರು ಕೂತ್ಕೊಂಡಿರುವಾಗ ಅವರ ಕಿಸೆಯಲ್ಲಿ ಅವರು ಒಂದು ಮಾತು ಹೇಳೋರು ಯಾವಾಗಲೂ, ಯಾಕಪ್ಪ ನಮಗೆ 1 ಲಕ್ಷ ಬರ್ತದೆ, ಏನಕ್ಕೆ? ನಮ್ಗೆ ಏನ್ ಖರ್ಚಿದೆ? ಬೇಡಪ್ಪ. ಬಟ್ ಅವ್ರ ಮುಖದಲ್ಲಿ ಒಂದು ಸಂತೋಷ ಕಾಣೋದು ನನಗೆ. ಏನ್ ಸಂತೋಷ ಅದು? ಈ ನನ್ನ ಮಗ ನಮ್ಮ ಜೀವಿತದಲ್ಲಿ ಎಷ್ಟು ದೊಡ್ಡ ಅಭಿಮಾನ ಇಟ್ಕೊಂಡಿದ್ದಾನೆ, ನನ್ನನ್ನ ಸನ್ಮಾನಿಸ್ತಾ ಇದ್ದಾನೆ, ನನ್ನನ್ನ ಅವನ ಹೃದಯದಲ್ಲಿ ಇಟ್ಕೊಂಡಿದ್ದಾನೆ, ನನಗೆ ಕೊಡ್ತಾನೆ ಅಂದ್ರೆ ಅವನ ಹೃದಯದಲ್ಲಿ ನಾವಿದ್ದೇವೆ. ಆ ಸಂತೋಷ ಅವರ ಮುಖದಲ್ಲಿ ಕಾಣ್ತಾ ಇತ್ತು. ಅವ್ರು ಸತ್ತ ಮೇಲೆ ನಾವು ನೋಡ್ತೀವಿ, ಆ ಮಕ್ಕಳು ಕೊಟ್ಟಿದ್ನೆಲ್ಲ ಒಂದು ಅಕೌಂಟ್ ಓಪನ್ ಮಾಡಿ ಬ್ಯಾಂಕ್ ಅಲ್ಲಿ ಹಾಕಿದ್ರು. ಅವ್ರು 1 ಪೈಸಾ ಕೊಟ್ಟಿಲ್ಲ. ಇವತ್ತು ನೀನು ನಾನು ಆ ತಂದೆ ತಾಯಿಗಳಿಗೆ, ತಮ್ಮನ್ನೇ ತ್ಯಾಗ ಮಾಡಿದ ತಂದೆ ತಾಯಿಗಳಿಗೆ ಏನ್ ಕೊಡ್ತಾ ಇದ್ದೀರಿ? ಒಂದು ವೇಳೆ ಅವರು ನಿಮ್ಮ ಹಣವನ್ನ ಬಯಸುವುದಿಲ್ಲ. ಈಗ ನೀನ್ ಹೆಂಡತಿ ಕರ್ಕೊಂಡು ಹೋಗ್ತಿ, ಹೋಟೆಲ್ಗೆ ಹೋಗ್ತಿ, ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನಿನ್ನ ಧರ್ಮ ಅದು. ನಿನ್ನ ಹೆಂಡತಿಯನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು, ತಿನ್ನಿಸ್ಬೇಕು, ಕೊಡಬೇಕು, ಧರ್ಮ. ಇವರು ಮನೇಲಿ ಇರ್ತಾರೆ, ಅಪ್ಪ ಅಮ್ಮ ವಯಸ್ಸಾಗಿರ್ತದೆ, ಅವ್ರಿಗೆ ತಾವೇ ಹೋಗ್ಲಿಕ್ಕೂ ಆಗೋದಿಲ್ಲ. ನೀನು ಹೋಗ್ತಿ, ಮಗ ಜಿಲೇಬಿ ಬೇಕಪ್ಪ ಅಂತಾನೆ, ತಕೊಡ್ತಿ, 2 kg ತಗೋ ಅಂತೀಯ. ಹೆಂಡತಿಗೆ ನನ್ಗೆ ಜಾಮೂನ್ ಇಷ್ಟ, ತಗೊಂಡು ನೀನೊಂದು 2 kg ಎಲ್ಲ ತೆಗೆಸ್ಕೊಂಡು ಕಟ್ಸ್ಕೊಂಡು ಬರ್ತೀಯ ಮನೆಗೆ. ನಾನು ಇದನ್ನು ಕಂಡಿರುವಂತದ್ದು, ನಾನು ಯಾವುದನ್ನು ಉಪ್ಸ್ಕೊಂಡು ಹೇಳ್ತಾ ಇಲ್ಲ. ತಂದಾಗ ಪಾಪ ವಯಸ್ಸಾದ ತಂದೆ ತಾಯಿಗಳು, ಮಕ್ಕಳೇ ಏನ್ ತಂದಿದ್ದೀರಿ? ಇವ ಅವ್ರ ಅಪ್ಪನಿಗೆ ಹೇಳ್ತಾನೆ, ಶುಗರ್ ನಿನ್ಗೆ ತಿನ್ಬೇಡ, ತಿನ್ಬಿಟ್ಟು ನಿನ್ನ ಹಾಸ್ಪಿಟಲ್ ಕರ್ಕೊಂಡು ಓಡಾಡಕ್ಕೆ ನನ್ಗೆ ಟೈಮ್ ಐತೆ, ಸುಮ್ಮನೆ ಕಾಟ ಕೊಡ್ಬೇಡ, ಕೂತ್ಕೊಳ್ರಿ ಸುಮ್ಮನೆ. ಅಯೋಗ್ಯ.
ಅಯೋಗ್ಯ. ನಿಮ್ಮ ಅಪ್ಪ ಅಮ್ಮ ಸ್ವೀಟ್ ತಿನ್ನೋದು ಗೊತ್ತಿಲ್ವಾ ನಿನ್ಗೆ? ನೀನು ಹೋದಾಗ 50 ಗ್ರಾಮ್ ಚೌಚೌ ತಗೊಂಬರಕ್ಕೆ ಯೋಗ್ಯತೆ ಇಲ್ಲ ನಿನ್ಗೆ. 50 ಗ್ರಾಮ್ ಚೌಚೌ ತಂದ್ಬಿಟ್ಟು, ಅಪ್ಪ ಅಮ್ಮ ನಾನು ಮಕ್ಕಳ ಜೊತೆ ಹೆಂಡತಿ ಜೊತೆ ಹೋಗಿದ್ದೆ, ಅವ್ರು ಸ್ವೀಟ್ ತಗೊಂಡ್ರು, ನೀನ್ ಸ್ವೀಟ್ ತಿನ್ನಲ್ಲ ಅಂತ ಚೌಚೌ ತಂದಿದ್ದೀನಿ 50 ಗ್ರಾಮ್. ಅಯ್ಯೋ ಅಯ್ಯೋ, ಆ ತಂದೆಗೆ ಆಗುವಂತ ಸಂತೋಷ ಎಷ್ಟು! ಈ ನನ್ನ ಮಗ ತನ್ನ ಹೆಂಡತಿ ಮಕ್ಕಳ ಜೊತೆ ಹೋದ್ರು ನಮ್ಮನ್ನ ನೆನಪಿನಲ್ಲಿಟ್ಟಿದ್ದಾನೆ, ಅಷ್ಟೇ ಬೇಕು. ಅವ್ರು ತಿನ್ನೋದಿಲ್ಲ. ನನ್ನ ಮಗ ನನ್ನ ನೆನೆಸ್ಕೋತಾನೆ, ಅಷ್ಟೇ. ಇಷ್ಟನ್ನು ಕೊಡುವ ಯೋಗ್ಯತೆ ಇಲ್ಲದಂತ ಮಗ ನಿನ್ನ ಲೋಕದಲ್ಲಿ ಯಾಕೆ ಬದುಕಬೇಕು? ಯಾಕೆ ಬದುಕಿರ್ಬೇಕು ನೀನು? ನಿನಗೆ ಎಲ್ಲವನ್ನು ಕೊಟ್ಟ ಆ ತಂದೆ ತಾಯಿಗಳಿಗೆ ಅಷ್ಟು ಸಂತೋಷವನ್ನು ಕೊಡೋ ಯೋಗ್ಯತೆ ಇಲ್ಲದಂತವ್ರು ಯಾಕೆ ಬದುಕಬೇಕು? ನಾನ್ ಕೇಳ್ತಾ ಇಲ್ಲ, ದೇವ್ರು ಕೇಳ್ತಾ ಇಲ್ಲ. ಕೊಡುವುದಂದ್ರೆ ಮತ್ತೇನು? ಏನ್ ಲಕ್ಷಾಂತರ ರೂಪಾಯಿ ನಿಮ್ಮ ತಿನ್ನಕ್ಕೆ ಅವ್ರಿಗೇನು ಬೇರೆ ಕೆಲಸ ಇಲ್ವಾ? ತಿನ್ನೋ ಆಶೆನೂ ಇಲ್ಲ ಅವ್ರಿಗೆ. ಆಶೆ ಹೊರಟೋಗಿದೆ ಅವ್ರಿಗೆ. ಎಲ್ಲವನ್ನ ಕೊಟ್ಟು 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 ಅವ್ರಿಗೆ ಏನು ಬೇಡ ಇವಾಗ. ಅವ್ರಿಗೇನು ನಮ್ಮ ಮಕ್ಕಳು ನಮ್ಮನ್ನ ಗಮನದಲ್ಲಿ ಇಟ್ಕೊಂಡು ಅಷ್ಟು ಕೊಡಕ್ಕೆ ಯೋಗ್ಯತೆ ಇಲ್ವಾ ನಿಮಗೆ? ಸೊಸೆಂದಿರೆ, ಬೆಳಗ್ಗೆ ಹೇಳ್ತೀರಿ, ನಿಮ್ಮ ಮನೆಯಲ್ಲಿ ನಿಮ್ಮ ಅತ್ತೆ ಮಾವ ಇದ್ದಾರೆ. ಅತ್ತೆ ಮಾವ ಏನು ಟಿಫನ್ ಮಾಡ್ಬೇಕು, ನಿಮಗೆ ಏನ್ ಇಷ್ಟ ಅಂತ ಕೇಳುವಂತ ಸೌಜನ್ಯ ಇದೆಯಾ? ನೀವು ಕೇಳಿದ್ರು ಅವ್ರು ಏನ್ ಹೇಳ್ತಾರೆ ಹೇಳ್ರಿ? ಅಮ್ಮ ನಿನಗೆ ಏನ್ ಇಷ್ಟ ಅದನ್ನೇ ಮಾಡ. ನೀನು ನಿನ್ನ ಇಷ್ಟ ನೆರವೇರಿಸಿದಂಗೂ ಆಯ್ತು. ಅವ್ರಿಗೆ ಈ ನಮ್ಮ ಸೊಸೆ ನಮ್ಮ ಮೇಲೆ ಎಷ್ಟು ಅಭಿಮಾನ ಇಟ್ಟಿದ್ದಾಳೆ ಎಂಬುದನ್ನು ತೋರಿಸಿದಾಗ ಇದು ಕೊಡು. ಇದನ್ನ ಮಾಡಲಿಲ್ಲ ಅಂದ್ರೆ ನನ್ನ ದೇವರು ಕ್ಷಮಿಸ್ತಾನ, ಕ್ಷಮಿಸ್ತಾನ. ನನಗೆ ಅರ್ಥ ಆಗ್ತಾ ಇಲ್ಲ ಹೇಗೆ ಹೇಳ್ಬೇಕು ಅಂತ. ಯೋಚನೆ ಮಾಡಿ. ಆ ತಂದೆ ತಾಯಿಗಳ ಕಣ್ಣೀರು ನಿನ್ನ ಜೀವಿತವನ್ನ ಒಳ್ಳೆಯದಾಗ್ತದೆ ಬಿಡ್ತದ? ಸುಟ್ಟು ಬಿಡ್ತದೆ ಮಗಳೇ, ಸುಟ್ಟು ಬಿಡ್ತದೆ. ನಾನು ಎಲ್ಲಾ ಮಕ್ಕಳಿಗೆ ಹೇಳೋದಾದೆ, ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೇದು ಮಾಡೋ ಯೋಗ್ಯತೆ ಇಲ್ಲದ್ರು ಸುಮ್ಮನೆ ಇದ್ಬಿಡಿ. ನೋಯಿಸ್ಬೇಡಿ, ಅವರನ್ನು ನೋಯಿಸ್ಬೇಡಿ. ಪಾಪ ನನ್ನ ದೇವರು ನಿಮ್ಮನ್ನ ಕ್ಷಮಿಸೋದು. ಇವರು ಏನ್ ಮಾಡ್ತಾರೆ ಈ ಮಕ್ಕಳು? ಮೂರನೇದಾಗಿ, ನಮಗೆ ಸಮಯದಲ್ಲಿ ಮೂರನೇದಾಗಿ ಎಮೋಷನಲ್. ನೀವು ಅವರನ್ನ ಸನ್ಮಾನಿಸ. ಏನು ಎಮೋಷನಲ್? ಹೋದ್ರಿ ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 31ನೇ ವಚನ. Deuteronomy chapter 1 verse 31. Deuteronomy chapter 1 verse 31. ಆಯ್ತು, ಇನ್ನೊಂದೇ ನಿಮಿಷ ನಾನು ಮುಗಿಸ್ತೇನೆ. ಈಗ ತಂದೆ ತಾಯಿಗಳಲ್ಲಿ ಇದ್ದೀರಿ, ನಿಮ್ಮ ಮಕ್ಕಳು ಮುಳ್ಳಿರುವಂತ ಜಾಗದಲ್ಲಿ ಹೋದ್ರೆ ಏನ್ ಮಾಡ್ತೀರಿ? ಅಕಸ್ಮಾತ್ ಕಾಲು ಇಡ್ತಾ ಇದ್ದಾರೆ ಅಂದ್ರೆ ಏನ್ ಮಾಡ್ತೀರಿ? ಕಾಲ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳುವಾಗ ಏನ್ ಮಾಡ್ತೀರಿ? ನಿಮ್ಮ ಕೈ ಅವರ ಕಾಲ್ ಕೆಳಗೆ ಹೋಗ್ತದೆ. ಅದೇ ತಂದೆ ತಾಯಿ ವಯಸ್ಸಾಗಿ ನಡಿಲಿಕ್ಕಾಗದೆ ಕಷ್ಟಪಡುವಾಗ ನಿನ್ನ ಕೈ ಅವರ ಕಾಲ್ ಕೆಳಗೆ ಬರಬಾರ್ದು. ನೀನೆಂತ ಮಗ? ಅವ್ರೇನು ನಿನ್ನಿಂದ ಆಸ್ತಿ ಬಯಸ್ತಾರ? ಏನ್ ಮಾಡ್ತವೆ ಈ ಮಕ್ಕಳು? ಇದು ನಮ್ಮ ತಂದೆ ತಾಯಿಗಳ ತಪ್ಪು ಇದೆ. ಈ ತಂದೆ ತಾಯಿಗಳು ಏನ್ ಮಾಡ್ತಾರೆ? ಇವರಿಗೆ ಹಣ ಹಣ ಸಂಪಾದನೆ ಗಿಲಿ ಇಟ್ಟಿಸ್ತಾರೆ. ಇವನೇನ್ ಮಾಡ್ತಾನೆ? ಇಲ್ಲೇ ಇದ್ದಂಗೆ ಆಕಾಶದಲ್ಲಿ ಆರ್ಬಿಡ್ತಾನೆ. ಎಲ್ಲಿಗೆ? ಅಮೆರಿಕಕ್ಕೆ ಆರ್ಬಿಟ್ರೆ ಸ್ವಾಮಿ ಬಂದ್ರು ಅವನ್ ಬರಲ್ಲ. ಈಗ ಯಾಕೆ ಬರಕ್ ಹೋದೆ? ಚೆನ್ನಾಗದೆ ಇಲ್ಲೇ, ಹೋಗ ಇಂಡಿಯಾ ಕಡೆ ಯಾರು ಬರೋದ್ರೆ ಕರ್ಕೊಂಡು ಹೋಗುವಂತ ಅಲ್ಲೇ ಇದ್ ಬಿಡ್ತವೆ. ಅಲ್ಲಿ ಇದ್ಬಿಟ್ಟು ಏನ್ ಮಾಡ್ತವೆ? ಬಿಸಾಡೋದು ತಂದೆ ತಾಯಿಗೆ ಡಾಲರ್. ಈ ಡಾಲರ್ ಇಟ್ಕೊಂಡು ಏನ್ ಮಾಡ್ತವೆ ಈ ತಂದೆ ತಾಯಿಗಳು? ಬೇಕಾ ಅವ್ರಿಗೆ? ಅವ್ರಿಗೆ ಬೇಕಾಗಿರೋದೇನು? ಈ ವಯಸ್ಸಾದ ಕಾಲದಲ್ಲಿ ನೀವು ಹೋದ್ರಿ,
ಅಬ್ರಾಹ್ಮನು ತನ್ನ ಮಕ್ಕಳನ್ನು ಕರೆದು ಅವರ ಸಮಕ್ಷಮದಲ್ಲಿ ಪ್ರಾಣ ಬಿಟ್ಟ. ಯಾಕೋಬನು ತನ್ನ ಮಕ್ಕಳನ್ನು ಕರೆದು ಅವರ ಸಮಕ್ಷಮದಲ್ಲಿ ಪ್ರಾಣ ಬಿಟ್ಟ. ಯೋಸೇಫನು ತನ್ನ ಸಹೋದರ ಕರೆದು ಅವರ ಸಮಕ್ಷಮದಲ್ಲಿ ಪ್ರಾಣ ಬಿಟ್ಟ. ಏನರ ಅರ್ಥ? ತಮ್ಮ ಅಂತ್ಯ ದಿವಸಗಳಲ್ಲಿ ನನ್ನ ಎಡಗಡೆ ಬಲಗಡೆಯಲ್ಲಿ ನನ್ನ ಮಕ್ಕಳಿದ್ದಾರೆ, ನನಗೆ ಆಶ್ರಯವಾಗಿದ್ದಾರೆ ಎಂಬ ಅನುಭವ ಕೊಡ್ಬೇಕಷ್ಟೇ. ನೀವು ಮಕ್ಕಳಿದ್ದಾರೆ ಅಷ್ಟೇ ಬೇಕು ಅವರು. ಎಲ್ಲಿದ್ಯಪ್ಪ ನೀನು? ಎಲ್ಲಿದ್ದಿ? ಯಾರಿಗೆ ಬೇಕು ನಿನ್ನ ಹಣ? ಅವ್ರ ಹಣ ತಗೊಂಡು ತಿನ್ನ ಅಂತ ವಯಸ್ಸಾದ ನಿನಗೆ ಒತ್ತರಲ್ಲ, ಅವರು ನಿನಗೆ ಒತ್ತರಲ್ಲ. ನನ್ನ ತಂದೆ ಯಾವಾಗಲೂ ಹೇಳೋರು, ನನ್ನ ತಾಯಿಗೆ ಹೇಳೋರು ಯಾವಾಗಲೂ, ನೋಡು ತಂಗಳನ್ನ ಮಕ್ಕಳಿಗೆ ಕೊಡಬೇಡ, ಮಕ್ಕಳಿಗೆ ಅನಾರೋಗ್ಯ ಆಗ್ಬಿಡ್ತದೆ. ತಂಗಳನ್ನ ಇದ್ರೆ ನನಗೆ ಕೊಡುವಂಥದ್ದು ಅವ್ರು ತಿನ್ನೋದು. ಅದೇ ನಿನಗೆ ಬಿಸಿಯನ್ನ ಕೊಟ್ಟು ತಂಗಳನ್ನ ಕೊಟ್ಟ ತಂದೆ ತಾಯಿಗಳಿಗೆ ನೀ ಯಾವನ್ನ ಕೊಟ್ಟೆ? ಅವರ ವಯಸ್ಸಾದ ಕಾಲದಲ್ಲಿ ಏನ್ ಕೊಟ್ಟೆ? ತಂದೆ ತಾಯಿಗಳು ತಮಗಿಷ್ಟ ಇಲ್ಲದೆ ಇದ್ರು ನನ್ನ ಮಕ್ಕಳಿಗೆ ಇಷ್ಟ ಅಂತ ಅಡಿಗೆ ಮಾಡಿಕೊಟ್ರು. ನೀನೇನ್ ಕೊಟ್ಟೆ ಅವ್ರಿಗೆ? ನನ್ನ ದೇವ ಮಕ್ಕಳೇ, ಸತ್ಯವೇದ ಹೇಳುವುದೇ ಬೇರೆ. ಸನ್ಮಾನ ಮಾಡಿ ಅಂದ್ರೆ ಏನರ್ಥ? ನಿನ್ನ ಜೀವಿತದಲ್ಲಿ ಅವರು ಉನ್ನತ ಸ್ಥಾನದಲ್ಲಿ ಇಟ್ಟು ನೋಡು ಅವರನ್ನ. ಇಲ್ಲೇ ಹೋದ್ರೆ ಭೂಮಿಯ ಮೇಲೆ ಬದುಕಲಿಕ್ಕೆ ಬಿಡಲ್ಲ ನಾನು. ಒಮ್ಮೆ ನನ್ನ ಸ್ನೇಹಿತನ ಮನೆಗೆ ಹೋಗಿದ್ದೆ ನಾನು. ಅವನು ಕೈ ಕಾಲು ಬರದೆ ಮನೆಯಲ್ಲಿ ಬೆಡ್ ಅಲ್ಲಿ ಇದ್ದ. ನಾನು ಹೋದೆ, ಮನೆಗೆ ಹೋದ ತಕ್ಷಣ ನನಗೆ ಗೊತ್ತಾಯ್ತು. ಮನೆಯೆಲ್ಲ ನೋಡಿದೆ. ಅವ್ರ ಅಪ್ಪ ಅಮ್ಮ ಇರೋ ರೂಮ್ ಯಾವುದು ಅಂತ, ಅಮ್ಮ ಇರಲಿಲ್ಲ, ಅಪ್ಪ ಮಾತ್ರ ಇದ್ರು. ಅಪ್ಪ ಇರುವ ರೂಮ್ ಯಾವುದು ಅಂತ ನನ್ಗೆ ಗೊತ್ತಾಯ್ತು. ಯಾಕಂದ್ರೆ ಇಡೀ ಬಿಲ್ಡಿಂಗ್ ಅಲ್ಲಿ ಯಾವ್ದು ರೂಮು ಕೊಳೆಯಾಗಿ ಬಿದ್ದಿರ್ತದೋ ಅದೇ ಅವ್ರ ಅಪ್ಪ ಅಮ್ಮ ಇರುವ ರೂಮ್. ಯಾವ ಸೈತಾನ್ ಲೋಕದ ಪಿಶಾಚಿಗಳು ಇವು. ನೋಡುವಾಗ ಒಂದು ನ್ಯೂಸ್ ಪೇಪರ್ ಮೇಲೆ ಅರ್ಧ ಚಪಾತಿ ಬಿದ್ದಿದೆ, ಒಂದು ಪ್ಲಾಸ್ಟಿಕ್ ಗ್ಲಾಸ್ ಅಲ್ಲಿ ಅರ್ಧ ನೀರಿದೆ ಕೆಳಗಡೆ. ನಾನು ಅವಾಗ ಕೇಳಿದೆ ಅವನ್ನ, ಏನೋ ಇದು, ನಾಯಿ ಸಾಕಿದಿರೇನು? ನಿಮ್ಮ ಅಪ್ಪನ ರೂಮ್ಲ ನಾಯಿ ಕಟ್ಟಾಕೋದು, ಪೇಪರ್ ಮೇಲೆ ಅರ್ಧ ಚಪಾತಿ ಇದೆ, ಗ್ಲಾಸ್ ಅಲ್ಲಿ ನೀರಿದೆ. ಅಣ್ಣ ಹಂಗಲ್ಲ ಅಣ್ಣ, ಅದು ಸರ್ವೆಂಟ್ ಬಂದಿಲ್ಲ, ಅದಕ್ಕೆ ಅಪ್ಪನಿಗೆ ಪೇಪರ್ ಅಲ್ಲಿ ಚಪಾತಿ, ಗ್ಲಾಸ್ ಅಲ್ಲಿ ಪ್ಲಾಸ್ಟಿಕ್ ಡಿಸ್ಪೋಸ್ ಗ್ಲಾಸ್ ಅಲ್ಲಿ ನೀರು ಕೊಟ್ಟು. ಅಯ್ಯೋ ಅಯೋಗ್ಯ, ಎಷ್ಟು ದಿನ ನಿಮ್ಮ ಅಪ್ಪ ಅಮ್ಮ ನಿನಗೆ ಪೇಪರಲ್ಲಿ ಊಟ ಕೊಟ್ಟರು, ಆ ಬೆಳ್ಳಿ ತಟ್ಟೆಯಲ್ಲಿ ಊಟ ಕೊಟ್ಟ ತಂದೆ ತಾಯಿಗಳಿಗೆ ನ್ಯೂಸ್ ಪೇಪರ್ ಮೇಲೆ ಚಪಾತಿ ಕೊಡ್ತಿರಲ್ಲ. ಏನೋ ನೀವು, ಯಾರೋ ನೀವೆಲ್ಲ, ಯಾವ ಸಮಾಜ, ಯಾವ ಲೋಕ ಇದು, ಯಾವ ದೇವರ ಮಕ್ಕಳು, ಯಾವುದು ಇದು? ನನಗೆ ನೋಡುವಾಗ ನನ್ನ ಮನಸ್ಸು ನಿಜವಾಗಿ ಯಾವ ಸ್ಥಿತಿಗೆ ಜಾರಿ ಹೋಗಿದೆ ಈ ಪ್ರಪಂಚ. ಕರ್ತನ ಬರೋಣದ ಅಂಚಿನಲ್ಲಿರುವ ಈ ಮಕ್ಕಳು ಯಾವ ಮಟ್ಟಕ್ಕೆ ತಿರುಗಿ ರೆಬೆಲ್ ಮಕ್ಕಳು ಇವು ಖಂಡಿತವಾಗಿ ಇಹಪರದಲ್ಲಿ ಉದ್ಧಾರ ಆಗುವುದಿಲ್ಲ. ನನ್ನ ದೇವ ಮಕ್ಕಳೇ, ನನ್ನ ಮಾತನ್ನು ನಿಲ್ಲಿಸ್ತೇನೆ. ಯಾಕಂದ್ರೆ ಇದನ್ನ ಮಾತಾಡ್ಕೊಂಡು ಹೋದ್ರೆ ಬೇಕಾದಷ್ಟು ಸಂಗತಿಗಳು ಅದರೊಳಗೆ ಅಡಕವಾಗಿದೆ. ಬಟ್ ಇಷ್ಟು ಮಾತ್ರ ಗಮನಿಸ್ರಿ, ದೇವರ ವಾಕ್ಯ ಸತ್ಯವಾಗಿ ಹೇಳ್ತದೆ, ಮಕ್ಕಳೇ ಕರ್ತನಿಗೆ ಹೇಗೋ ಹಾಗೆ ನಿಮ್ಮ ತಂದೆ ತಾಯಿಯ ಮಾತನ್ನು ಕೇಳಬೇಕು. ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆಯನ್ನು ಕೇಳಿರಿ. ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದ್ರೆ ಭೂಮಿಯ ಮೇಲೆ ಬಹುಕಾಲ ಬದುಕಬೇಕು ಅಂತ ಮಕ್ಕಳು ನಾವಾಗ್ಲಿಕ್ಕೆ ಆಗುವುದು. ಒಂದು ವೇಳೆ ಈಗಾಗಲೇ ಈ ದುಷ್ಟತ್ವದಲ್ಲಿ ಮಾಡಿ ದೇವರ ಶಾಪಕ್ಕೆ ಒಳಗಾದವರಾಗಿದ್ರೆ ಈ ದಿವಸವೇ ನಿಮ್ಮ ತಂದೆ ತಾಯಿಯಲ್ಲಿ ಕ್ಷಮೆ ಕೇಳಿರಿ. ಒಂದು ವೇಳೆ ನಿಮ್ಮ ತಂದೆ ತಾಯಿಗಳು ಇಲ್ಲ ಅಂದ್ರೆ ತಂದೆ ತಾಯಿ ವಯಸ್ಸಿನ ಯಾವುದಾದ್ರೂ ವಯಸ್ಸಾದ ವ್ಯಕ್ತಿಗಳಿಗೆ ತಂದೆ ತಾಯಿಗಳಿಗೆ ತೋರಿಸುವ ಪ್ರೀತಿಯನ್ನು ತೋರಿಸಿ ಕರ್ತನ ಆಶೀರ್ವಾದವನ್ನು ಪಡ್ಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕರ್ತನ ನಮಗೆ ಸ್ತೋತ್ರವಾಗಲಿ.